ವೆಲ್ಕಮ್ ಬ್ಯಾಕ್. 7ನೇ ತರಗತಿಯ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳು. ಹಿಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 89ರವರೆಗೂ ಆಗಿತ್ತು. ಇವಾಗ ಕಂಟಿನ್ಯೂ ಮಾಡೋಣ. ನೋಡಿ, ಅಕ್ಷರ ಏನಂದ್ರೆ ಅಂಕಗಣಿತ ಗಣಿತೋಕ್ತಿಗಳ ಪುನರಾವಲೋಕನ. ಅಂದರೆ ನಾವು ಗುಂಪು ಮಾಡೋದು, ಹಾಗೆ ಏನಂತಂದರೆ ಪರಿವರ್ತನೆಯ ವಿಧಾನ, ಸಹವರ್ತನೆಯ ವಿಧಾನ ಅಂತ ಕಲ್ತಿದ್ವಿ. ಮತ್ತು ವಿಭಾಜಕ ನಿಯಮ, ಅವುಗಳನ್ನು ಅಪ್ಲೈ ಮಾಡಿಕೊಂಡು ಈ ಲೆಕ್ಕಗಳನ್ನು ಬಿಡಿಸಿ ಅಂತ ಇದೆ. ನೋಡ್ತಾ ಹೋಗೋಣ ಒಂದೊಂದೇ. ಅಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಫಸ್ಟ್ ಲೆಕ್ಕ ಇಲ್ಲಿ ಮಾಡಿದ್ದಾರೆ. 23 - 10 × 2 ಏನು ಮಾಡಿದ್ರು, 23 ಇದನ್ನು ಪ್ಲಸ್ ಹಾಕ್ಕೊಂಡು ಇದಕ್ಕೆ ಏನು ಮಾಡ್ಬೋದು, ಅವರು ಈ ರೀತಿ ಬ್ರ್ಯಾಕೆಟ್ ಹಾಕ್ಕೊಂಡಿದ್ರೆ ಚೆನ್ನಾಗಿ ಅಂತ. 23ಗೆ 23 ಪ್ಲಸ್ ಇಲ್ಲಿ 10 × 2 20 -20 ಇದಕ್ಕೂ ಬ್ರ್ಯಾಕೆಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. 23ಯಲ್ಲಿ 20 ಕಳೆದ್ರೆ 3 ಉಳೀತು. ಈ ಲೆಕ್ಕ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ನಮಗೆ ಇನ್ನು ಎರಡನೇ ಲೆಕ್ಕನೂ ಇಲ್ಲಿ ಮಾಡಿ ತೋರಿಸಿದ್ದಾರೆ. 83 + 28 ಇದನ್ನು ಪ್ಲಸ್ ಹಾಕ್ಕೊಂಡು -13 ಬ್ರ್ಯಾಕೆಟಲ್ಲಿ ಪ್ಲಸ್ 32. ಆವಾಗ 83 28 32 ಏನು ಮಾಡಿದ್ರು, ಯಾಕೆ ಅಂತಂದರೆ ನೋಡಿ, 8 2 10 ಆಗುತ್ತೆ. 30 ಮತ್ತು 20 50 50 ಇದು ಒಂದು 10 60 ಇಲ್ಲಿ ಬರ್ಕೊಂಡ್ರು, ಈಸಿ ಆಗುತ್ತೆ ಕೂಡೋಕ್ಕೆ ಅಂತ. ಇನ್ನು 83ರಲ್ಲಿ 13 ಕಳಿಯೋದಕ್ಕೆ ಈಸಿ, ಯಾಕೆ 3ಕ್ಕೆ 3 ಹೋದರೆ 0 ಉಳಿಯುತ್ತೆ, 80ರಲ್ಲಿ 10 ಹೋದರೆ 70 ಉಳಿಯುತ್ತೆ. ಆಮೇಲೆ 70 60 ಕೂಡ್ಸೋದು ಈಸಿ, 130 ಬರುತ್ತೆ. ಈ ಲೆಕ್ಕ ಮಾಡಿ ತೋರಿಸಿದ್ದಾರೆ. ಈಗ ಅವನು ಬಿಟ್ಟು ಉಳಿದಿರೋಂಥ ಲೆಕ್ಕಗಳನ್ನು ನಾವು ಮಾಡೋಣ. ಈಗ ಮೂರನೇ ಲೆಕ್ಕ ಏನಿದೆ, ಮೂರನೇ ಲೆಕ್ಕ 34 - 14 + 20. ಇವಾಗ ಏನು ಮಾಡೋಣ, 34ರಲ್ಲಿ ಅಥವಾ ನಾವು ಹೆಂಗೆ ಮಾಡ್ಬೋದು ನೋಡಿ, ನಮಗೆ ಪ್ಲಸ್ಸು ಮೈನಸ್ಸು ಇರೋದು ಗೊತ್ತಿದ್ದರೆ ಈ ಪ್ಲಸ್ ಚಿಹ್ನೆಗಳಿರೋವೆಲ್ಲ ಕೂಡ್ಕೋಬೇಕು ಅಂತ. ಇದನ್ನು ನಾನೇನು ಮಾಡಿದೆ, 34ರಲ್ಲಿ 14 ಕಳೆದೆ 20 ಉಳೀತು, ಪ್ಲಸ್ 20 ಅಂದರೆ ಇದಕ್ಕೆ ಬ್ರ್ಯಾಕೆಟ್ ಹಾಕ್ಕೊಂಡಾಗ 34ರಲ್ಲಿ 14 ಕಳೆದ್ರೆ 20 + 20 40. ಇದನ್ನು ಇನ್ನೂ ಒಂದು ರೀತಿ ಮಾಡ್ಬೋದು. ಹೇಗೆ, 34 - 14 + 20 ಇದೆ, ಹೌದಾ? ಇಲ್ಲಿ ಇದಕ್ಕೂ ಪ್ಲಸ್ ಇದೆ, ಇದಕ್ಕೂ ಪ್ಲಸ್ ಇದೆ, ಹಾಗಾಗಿ ಪ್ಲಸ್ ಇರೋವುಗಳನ್ನು ಕೂಡ್ಕೊಂಬಿಡೋಣ. 34 + 20 ಎಷ್ಟಾಗುತ್ತೆ, 54 - 14 ಯಾವ್ಯಾವ ಕೂಡಿದೆ ನಾನು, ಇದನ್ನು ಕೂಡ್ಕೊಂಡೆ. ಈಗ 54ರಲ್ಲಿ 14 ಕಳೆದ್ರೆ 4ರಲ್ಲಿ 4 ಹೋದರೆ 0, 50ರಲ್ಲಿ 10 ಹೋದರೆ 40. ನೋಡಿ, ಎರಡು ಸೇಮ್ ಆನ್ಸರ್ ಬರುತ್ತೆ. ಈ ರೀತಿಯೂ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇದೆ ನೋಡಿ, 42 + 15 ಮೈನಸ್ ಇಂಟು ಬ್ರ್ಯಾಕೆಟ್ 8 - 7 ಇದೆ. ಫಸ್ಟು ಏನು ಮಾಡೋಣ, ಬ್ರ್ಯಾಕೆಟಲ್ಲಿರೋದನ್ನು ಬಿಡಿಸ್ಬೇಕು ನಾವು ಯಾವತ್ತು. ಹಾಗಾಗಿ ಬ್ರ್ಯಾಕೆಟಲ್ಲಿರೋದು ಬಿಡಿಸೋಣ, ಇದನ್ನು ಮಾಡೋಣ ಒಟ್ಟಿಗೇನೆ. ಆವಾಗ 42 + 15 57 ಆಯಿತು. 8ರಲ್ಲಿ 7 ಹೋದರೆ 1 ಉಳೀತು. ಆಮೇಲೆ 57ರಲ್ಲಿ ಈ 1 ಕಳಿತೀವಿ, 56 ಉಳೀತು. ಬೇಡ, ನಾವು ಫಸ್ಟು ಬೋರ್ಡಮಾಸ್ ಪ್ರಕಾರ ಬ್ರ್ಯಾಕೆಟ್ಸನ್ನೇ ಬಿಡಿಸ್ಕೊಂಡು ಬರೋಣ ಅಂತಂದರೆ 42 + 15 -8 - 7. ಆವಾಗ 42 + 15 ಹಾಗೆ ಬರ್ಕೊಂಡು ಇದನ್ನು ಬಿಡಿಸ್ಕೋಬೇಕು. ಫಸ್ಟು 1 ಉಳೀತು. ಆಮೇಲೆ ಇಲ್ಲಿ ಇದಕ್ಕೂ ಪ್ಲಸ್ ಇದೆ, ಇದಕ್ಕೂ ಪ್ಲಸ್ ಇದೆ, ಇವೆರಡನ್ನೂ ಕೂಡ್ಕೊಳ್ಳೋಣ. 42 52 57 ಆಯಿತು. ಈ -1 ಬರ್ಕೊಂಡ್ವಿ. 57ರಲ್ಲಿ 1 ಕಳೆದ್ರೆ 56. ಈ ಸ್ಟೆಪ್ಸ್ ಹೀಗೂ ಮಾಡ್ಬೋದು. ಇನ್ನು ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ, 68 ಮೈನಸ್ ಇಂಟು ಬ್ರ್ಯಾಕೆಟ್ 18 + 13. 68 ಹಾಗೆ ಬರಿತೀವಿ, ಮೈನಸ್ಸಿಗೆ ಮೈನಸ್ ಹಾಗೆ ಬರಿತೀವಿ. ಬ್ರ್ಯಾಕೆಟಲ್ಲಿರೋ ಕ್ರಿಯೆಯನ್ನು ಫಸ್ಟ್ ಬಿಡಿಸ್ಬೇಕು. ಹಾಗಾಗಿ 8 3 11ಕ್ಕೆ 1 ದಶಕ 1 31. 68ರಲ್ಲಿ 31 ಕಳೆದ್ರೆ 37. ನೆಕ್ಸ್ಟ್ 6ನೇ ಕ್ವಶನ್ ಏನಿದೆ, 7 × 4 ಇದಕ್ಕೆ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. 9 × 6 ಇದಕ್ಕೆ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. 7 4 28 ಪ್ಲಸ್ 9 6 54 ಇವೆರಡನ್ನು ಕೂಡಿದ್ರೆ 82. ಇಷ್ಟೇ, ಈಸಿ ಇರುತ್ತೆ, ಏನು ಕಷ್ಟ ಏನಿಲ್ಲ ಇವು. 20 + 8 ಇಂಟು ಬ್ರ್ಯಾಕೆಟ್ 16 - 6 ಬ್ರ್ಯಾಕೆಟಲ್ಲಿ ಇದು ಬಿಡ್ಸೋದು. 20ಕ್ಕೆ 20 ಹಾಗೆ ಬರ್ಕೊಂಡ್ವಿ, ಪ್ಲಸ್ 8 16ರಲ್ಲಿ 6 ಹೋದರೆ 10. ಮತ್ತು ಇದು ಬ್ರ್ಯಾಕೆಟನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. 20 ಇದಕ್ಕೂ ಗುಣಾಕಾರ ಇರುತ್ತೆ, 10 8 80. 20ಕ್ಕೆ 80 ಕೂಡಿದ್ರೆ 100. ಇನ್ನು ನೆಕ್ಸ್ಟ್ ಬರುತ್ತೆ, ಈ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ವಿ ನಾವೀಗಿಲ್ಲಿ. ಇನ್ನು ನೆಕ್ಸ್ಟ್ ಎಲ್ಲಿ ಅಂತಂದರೆ, ಇದು ಇದನ್ನು ನೀವು ನೋಡಿದ್ರೇ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ. ಎನ್ನನೇ ಪದ ಕಂಡುಹಿಡಿಯೋಕ್ಕೆ ಒಂದು ಸೂತ್ರ ಬರೀರಿ ಅಂತ ಹೇಳಿದ್ರು. ಅದಕ್ಕೆ 4n ಆಗುತ್ತದು.
ಅದನ್ನು ಅಲ್ಲೇ ನೋಡಿಕೊಂಡ್ರೂ ಗೊತ್ತಾಗ್ಬಿಡುತ್ತೆ. ಇನ್ನು ಇಲ್ಲಿಗೆ ಹೋಗೋಣ. ತಪ್ಪನ್ನು ಗಮನಿಸಿ, ತಪ್ಪನ್ನು ಸರಿಪಡಿಸಿ. ಇಲ್ಲಿದೆ ಏನು, ಈ ಮುಂದೆ ಕೆಲವು ಸರಳೀಕರಣಗಳನ್ನು ತೋರಿಸಲಾಗಿದೆ. ಅಲ್ಲಿ ಅಕ್ಷರ ಸಂಖ್ಯೆಗಳಿಂದ ಬದಲಾಯಿಸಿ ಬೀಜೋಕ್ತಿಯ ಬೆಲೆ ಪಡೆಯಲಾಗಿದೆ. ಅವುಗಳಲ್ಲಿ ಪ್ರತಿಯೊಂದನ್ನು ಗಮನಿಸಿ ಮತ್ತು ದೋಷಗಳಿದ್ದಲ್ಲಿ ಗುರುತಿಸಿ. ಅಲ್ಲಿ ದೋಷವಿದೆ ಎಂದು ನೀವು ಭಾವಿಸಿದರೆ ಏನು ತಪ್ಪಾಗಿರಬಹುದು ಎಂಬುದನ್ನು ವಿವರಿಸಲು ಪ್ರಯತ್ನಿಸಿ. ನಂತರ ಅದನ್ನು ಸರಿಪಡಿಸಿ ಮತ್ತು ಬೀಜೋಕ್ತಿಯ ಬೆಲೆಯನ್ನು ನೀಡಿ. ನೋಡಿ ಇಲ್ಲಿ ಏನಿದೆ, a = -4 ತಗೋಬೇಕು. ಆದಾಗ 10 - a = 0. ಇದು ಏನು ಕೊಟ್ಟಿದ್ದಾರೆ ಅವರು, ಸಮೀಕರಣ ಕೊಟ್ಟಿರೋದು. ಈಗ ನೋಡೋಣ, ಬೆಲೆ ಹಾಕಿ ನೋಡಿದಾಗ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿದೆ ನೋಡಿ, a = -4. ಆವಾಗ 10 - a = 6. ಇದು ಅವ್ರು ಕೊಟ್ಟಿರುವಂಥದ್ದು ಒಂದು ಬೀಜೋಕ್ತಿ. ಈಗ 10ಕ್ಕೆ 10 ಬರದೆ ಅಂದರೆ ಏನು, ಎ ಬೆಲೆಯನ್ನು ನಾವು ಫಿಲ್ ಮಾಡಬೇಕಿಲ್ಲ ಅಷ್ಟೇ. 10ಕ್ಕೆ 10 ಬರ್ಕೊಳ್ತೀವಿ, ಮೈನಸ್ಸು ಹಾಗೆ ಎ ಜಾಗದಲ್ಲಿ -4 ಹಾಕಬೇಕು. ಹಾಕ್ಕೊಂಡು ಬರ್ಕೊಂಡು ಆಮೇಲೆ ಬಿಡಿಸ್ಬೇಕು. ಇದು -6 ಇಲ್ಲಿ ಬೇಡ, ಇದನ್ನು ಬಿಡ್ಸೋಕ್ಕೆ ಇಷ್ಟು ಬರ್ಕೊಳ್ಳೋಣ. 10ಕ್ಕೆ 10 ಮೈನಸ್ ಇಂಟು ಮೈನಸ್ ಪ್ಲಸ್. ನಮಗೆ ಇದು ಗೊತ್ತಿರಬೇಕು ಏನಂತಂದರೆ ಪ್ಲಸ್ ಇಂಟು ಪ್ಲಸ್ = ಪ್ಲಸ್ಸೇ. ನೋಡಿ ಇದು ನೆನ್ಪಿಟ್ಕೊಳ್ಳೋದು ಈಸಿ, ಹೇಳ್ತೀನಿ ಹೇಗಂತ. ಮೈನಸ್ ಇಂಟು ಮೈನಸ್ ಕೂಡ ಪ್ಲಸ್ಸೇ, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಎರಡೂ ಚಿಹ್ನೆಗಳು ಸೇಮ್ ಇದ್ದರೆ ಪ್ಲಸ್. ನೋಡಿರಿ, ಪ್ಲಸ್ ಇದ್ರೂ ಪ್ಲಸ್, ಮೈನಸ್ ಇದ್ರೂ ಪ್ಲಸ್ಸು. ಎರಡು ಅಪೋಸಿಟ್ ಸೈನ್ಸ್ ಇದ್ದರೆ ಮೈನಸ್. ಇದು ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಇದನ್ನೇನು ಬಾಯಾಟ್ ಹೊಡೆದು ಹಿಂಗೆ ಮಾಡಬೇಕು ಅಂತ ಏನೂ ಇಲ್ಲ. ಸೇಮ್ ಇದ್ದರೆ ಪ್ಲಸ್. ಇಲ್ಲಿ ನೋಡಿ, ಮೈನಸ್ ಇದ್ರೂ ಪ್ಲಸ್. ಇವೆರಡು ಅಪೋಸಿಟ್ ಬೇರೆ ಬೇರೆ ಇದ್ದಾವೆ, ಹಾಗಾಗಿ ಮೈನಸ್ ಬರುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಅದನ್ನು ಬಾಯಾಟ್ ಹಾಕುವಂಥ ಇದನ್ನೇ ಇರಲ್ಲ. ಇನ್ನು ನೆಕ್ಸ್ಟ್ ಎರಡನೇದ್ದು ಏನಿದೆ, d = 6 ಆದಾಗ 3d = 36. d = 6 ಆವಾಗ 3dನ ಮಾತ್ರ ತೊಗೊಳ್ಳೋಣ. 3 d ಪ್ಲೇಸಲ್ಲಿ 6 ಹಾಕ್ತೀವಿ. 3 6 18. ಆದರೆ ಕೊಟ್ಟಿರೋದೆಷ್ಟು ಅವರು, 36. ಹಾಗಾಗಿ ಸರಿ ಇಲ್ಲ ಅಂತ. 3d = ಯಾವುದು ಬೀಜೋಕ್ತಿ ಸರಿಯಾಗುತ್ತೆ, 3d = 18 ಅನ್ನೋದು ಸರಿಯಾಗುತ್ತೆ. ಇಲ್ಲಿ ಹೇಳಿಲ್ಲ ಅಲ್ವಾ ನಾನು, 10 - a = 14 ಅನ್ನೋದು ಸರಿಯಾಗುತ್ತೆ ಬಿಟ್ಟರೆ 10 - a = 6 ಅನ್ನೋದು ತಪ್ಪಾಗುತ್ತೆ. ಇನ್ನು ನೆಕ್ಸ್ಟ್ ಬರುತ್ತೆ ಮೂರನೇದ್ದು, s = 7 ಆದರೆ 3s - 2 = 15 ಅನ್ನೋದು ಕೊಟ್ಟಿದ್ದಾರೆ. ಚೆಕ್ ಮಾಡೋಣ, ಆಮೇಲೆ ಸರಿ ತಪ್ಪು ಲಾಸ್ಟಿಗೆ ಹಾಕ್ಕೊಳ್ಳೋಣ. ಈಗ s ಪ್ಲೇಸಲ್ಲಿ 7, 3ಗೆ 3 ಹಾಗೆ ಬರಿತೀವಿ. s ಪ್ಲೇಸ್ ಇದ್ದಲ್ಲಿ 7 - 2, 3 7 21 -2. ಅದು ಉಳಿದಿದ್ದು ಹೇಗಿದೆಯೋ ಹಾಗೆ ಬರಿತಾ ಹೋಗಬೇಕು. 21ರಲ್ಲಿ 2 ಕಳೆದ್ರೆ 19. ಆದರೆ ಇಲ್ಲಿ ಕೊಟ್ಟಿರೋದವರು 15. ಹಾಗಾಗಿ ಇದು ಏನಾಗಿಲ್ಲ, ಸರಿ ಇಲ್ಲ. ಹಂಗಾರೆ ಸರಿ ಬೀಜೋಕ್ತಿ ಯಾವುದು, 3s - 2 = 19 ಅಂತ ಅದು ಸರಿ ಬೀಜೋಕ್ತಿ. ಅದರ ನೆಕ್ಸ್ಟ್ ಇದೆ ಇಲ್ಲಿ, r = 8, 2r + 1 = 29 ಅಂತ ಇದೆ. ಚೆಕ್ ಮಾಡೋಣ, 2r + 1 ಅನ್ನು ಚೆಕ್ ಮಾಡೋಣ. 2ಗೆ 2 ಹಾಗೆ ಬರಿತೀವಿ. 8 ಪ್ಲೇಸಲ್ಲಿ r ಪ್ಲೇಸಲ್ಲಿ 8 ಹಾಕ್ತೀವಿ +1. r ಪ್ಲೇಸಲ್ಲಿ 8 ಹೆಂಗೆ ಹಾಕೋದು ಅಂತಂದರೆ ಬ್ರ್ಯಾಕೆಟಲ್ಲಿ ಹಾಕಬೇಕು. ಆವಾಗ ಅದು ಗುಣಾಕಾರ ಇರುತ್ತೆ ಅಂತ ಗುಣಿಸು, ಮಲ್ಟಿಪ್ಲಿಕೇಶನ್. 2 8 16 +1. ಆಮೇಲೆ 16ಕ್ಕೆ 1 ಕೂಡಿದ್ರೆ 17. ಅವ್ರು ಕೊಟ್ಟಿರೋದು 29. ಹಾಗಾಗಿ ಬೀಜೋಕ್ತಿ ಸರಿ ಇಲ್ಲ, ತಪ್ಪಾಗಿದೆ. ಸರಿ ಮಾಡಿ ಬರೆದಾಗ 2r + 1 = 17 ಅನ್ನೋದು ಸರಿ. ಇನ್ನು ನೆಕ್ಸ್ಟ್ ಐದನೇದು, j = 5. ಕೊಟ್ಟಿರೋ ಕಂಡೀಷನ್ ಏನು, 2j = 10 ಅಂತ. ಇವಾಗ 2j ಮಾತ್ರ ತೊಗೊಂಡಾಗ 2j ಪ್ಲೇಸಲ್ಲಿ 5, 5 2 10 ಸರಿ ಕೊಟ್ಟಿದ್ದಾರೆ. ಕಂಡೀಷನ್ ಸರಿ ಆಗಿದೆ ಅಲ್ಲಿ ಅಂತ. ಇನ್ನು ಆರನೇದು, m = -6 ಅಂದರೆ m ಪ್ಲೇಸಲ್ಲಿ -6 ಹಾಕಬೇಕು. 3 × m + 1 = 19. ಇದು ಅವ್ರು ಕೊಟ್ಟಿರೋ ಅಂಥ ಬೀಜೋಕ್ತಿ ಸರಿ ಇದೆಯಾ ಚೆಕ್ ಮಾಡ್ಕೊಳ್ಳೋಣ. ಅಂದರೆ ಇದನ್ನಷ್ಟೇ ತೊಗೋಬೇಕು. 3ಗೆ 3 ಹಾಕ್ಕೊಂಡೆ, ಎಮ್ಗೆ -6 ಇರೋದ್ರಿಂದ ನಾನು ಸ್ಕ್ವೇರ್ ಬ್ರಾಕೆಟ್ ಹಾಕ್ಕೊಂಡು ಆಮೇಲೆ ಒಳಗಡೆ ಈ ಬ್ರಾಕೆಟ್ ಹಾಕ್ಕೊಂಡಿದ್ದೀವಿ. ಎಮ್ ಅದರಲ್ಲಿ -6 + 1. ಆಮೇಲೆ ಇದನ್ನು ಬ್ರ್ಯಾಕೆಟಲ್ಲಿರೋದನ್ನು ಬಿಡಿಸಿದಾಗ ಇದಕ್ಕೆ ಮೈನಸ್ ಇದೆ, ಇದಕ್ಕೆ ಪ್ಲಸ್ ಇದೆ. ಹಾಗಾಗಿ ಇದು ಎರಡೂ ಮೈನಸ್ ಇದ್ದಿದ್ರೆ ಕೂಡ್ತಿದ್ವಿ. ಅಪೋಸಿಟ್ ಸೈನ್ಸ್ ಇದ್ದಾಗ ಕಳಿಬೇಕು. ಆವಾಗ 6ರಲ್ಲಿ 1 ಹೋದರೆ 5 -5. ಆಮೇಲೆ ಇದಕ್ಕೆ ಗುಣಾಕಾರ 3 ಇಲ್ಲಿ 15 -15 ಬಂತು. ಆದರೆ ಅವ್ರು ಕೊಟ್ಟಿರೋದು +19. ಹಾಗಾಗಿ ಬೀಜೋಕ್ತಿ ಸರಿ ಇಲ್ಲ. ಹಾಗಾಗಿ ಸರಿಯಾದ ಬೀಜೋಕ್ತಿ ಯಾವುದು, 3 × m + 1 = -15 ಅನ್ನೋದು ಸರಿಯಾದದ್ದು. ಇನ್ನು ನೆಕ್ಸ್ಟ್ ಬರುತ್ತೆ ನೋಡಿ, f = 3, g = 1, 2f - 2g = 2. ಇದು ಅವ್ರು ಕೊಟ್ಟಿರೋಂಥ ಬೀಜೋಕ್ತಿ. ಇವನ್ನ ವ್ಯಾಲ್ಯೂಸನ್ನು ಹಾಕಿ ನೋಡೋಣ.
2ಗೆ 2, ಎಫ್ ಅಂದಲ್ಲಿ 3 ಮೈನಸ್ 2 ಜಿ ಅಂದಲ್ಲಿ 1, 3 2 6 ಮೈನಸ್ 2 1 2, 6ರಲ್ಲಿ 2 ಕಳೆದ್ರೆ 4, ಅವ್ರು ಕೊಟ್ಟಿರೋದು 2. ಸೊ ಬೀಜೋಕ್ತಿ ತಪ್ಪಾಗಿದೆ, ಅದನ್ನು ಸರಿ ಮಾಡಬಾರ್ದಿದ್ದು, ಇದು ಸರಿಯಾದ ಬೀಜೋಕ್ತಿ. ನೆಕ್ಸ್ಟ್ ಬರುತ್ತೆ 8ನೇದ್ದು. t = 4, b = 3, 2t + b = 24 ಅಂತ ಅವ್ರು ಕೊಟ್ಟಿದ್ದಾರೆ. ಸರಿ ಇದೆಯಾ ಅಂತ ನಾವು ಚೆಕ್ ಮಾಡೋಣ. 2 t ಪ್ಲೇಸಲ್ಲಿ 4 ಪ್ಲಸ್ b ಪ್ಲೇಸಲ್ಲಿ 3, 2 4 8 ಪ್ಲಸ್ 3 8 3 11, ಅವರು 24 ಕೊಟ್ಟಿದ್ರು, ಬೀಜೋಕ್ತಿ ತಪ್ಪು, ಸರಿ ಮಾಡಿ ಬರ್ತಿದ್ದೀವಿ. 2t + b = 11 ಸರಿ ಆಯಿತು. ಇನ್ನು ನೆಕ್ಸ್ಟ್ h = 5, n = 6. ಕಂಡೀಷನ್ ಏನು? h ಅಥವಾ ಬೀಜೋಕ್ತಿ h ಮೈನಸ್ ಇಂಟು ಬ್ರಕೆಟ್ 3 ಮೈನಸ್ n = 4 ಅವ್ರು ಕೊಟ್ಟಿರೋದು. ಈಗ h ಅಂದರೆ 5, ಮೈನಸ್ಗೆ ಮೈನಸ್, 3ಗೆ 3 ಮೈನಸ್ n ಪ್ಲೇಸಲ್ಲಿ 6, 5ಕ್ಕೆ 5 ಬರೆದ್ವಿ, ಮೈನಸ್ ಬರೆದ್ವಿ. ಇಲ್ಲಿ ಇದಕ್ಕೆ ಪ್ಲಸ್ ಇದೆ ಮೈನಸ್ ಇದೆ ನೋಡಿ, ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಅಂದಾಗ ಕಳಿಬೇಕು. 6ರಲ್ಲಿ 3 ಕಳೆದ್ರೆ 3, ದೊಡ್ಡ ಸಂಖ್ಯೆ ಇರೋ ಚಿಹ್ನೆ ಹಾಕಬೇಕು ಮೈನಸ್. ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್. ಇಲ್ಲಿ ಮಕ್ಕಳು ಎಲ್ಲಿ ಕನ್ಫ್ಯೂಸ್ ಮಾಡ್ಕೊಂಬಿಡ್ತೀರಾ ಅಂತಂದರೆ, ಇಲ್ಲಿ ಹೇಳಿದೆ ನಾನು ಏನಂತ, +3 -4 ಈ ರೀತಿ ಎಲ್ಲೂ ಬ್ರಕೆಟ್ಸ್, +3 -4 ಎಲ್ಲೂ ಬ್ರಕೆಟ್ಸ್ ಇಲ್ಲ ಇಲ್ಲಿ. ಆವಾಗ ಇದನ್ನು ಏನು ಮಾಡಬೇಕು, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಕಳಿಬೇಕು. ಅದು ಹೀಗಿದ್ದಿದ್ರೆ ಏನು ಮಾಡ್ತಿದ್ರಿ, -3 -4 ಇದ್ದಿದ್ರೆ ಇದಕ್ಕೂ ಮೈನಸ್ ಇದೆ, ಇದಕ್ಕೂ ಮೈನಸ್ ಇದೆ, ಕೂಡಿಸ್ತಾ ಇದ್ವಿ, 4 3 7 ಮೈನಸ್ ಚಿಹ್ನೆ ಇಡ್ತಿದ್ವಿ ದೊಡ್ಡ ಸಂಖ್ಯೆ ಇದ್ದಿದ್ದು. ಇಲ್ಲೂ ಅಷ್ಟೇ, ಇಲ್ಲಿ ಎರಡೂ ಸೈನ್ಗಳು ಬೇರೆ ಬೇರೆ ಇರೋದ್ರಿಂದ ನಾವೇನು ಮಾಡಬೇಕು, ಕಳಿಬೇಕಾಗತ್ತೆ. 4ರಲ್ಲಿ 3 ಹೋದರೆ 1, ದೊಡ್ಡ ಸಂಖ್ಯೆಯಿಂದ ಮೈನಸ್, ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇದ್ದಿದ್ರೆ ಪ್ಲಸ್ ಇಡ್ತಾ ಇದ್ವಿ, ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇದೆ, ಮೈನಸ್ ಇಡ್ತೀವಿ. ಆದರೆ ಅದೇ ನೋಡಿ ಈಗ -3 ಇಂಟು ಬ್ರಕೆಟ್ 5 ಹೀಗಿದ್ದಿದ್ರೆ ಹೇಗೆ ಮಾಡ್ತಿದ್ವಿ ಆವಾಗ, ಅಥವಾ ಇಲ್ಲಿದ್ದಿದ್ರು ಅಥವಾ ಇಲ್ಲಿದ್ದಿದ್ರು, ಇದಕ್ಕೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್, 5 3 15. ಅಥವಾ ಹಿಂಗಿದ್ದಿದ್ರೆ ಏನು ಮಾಡ್ತಿದ್ರಿ, -3 + 5 ಅಂತ ಇದ್ದಿದ್ರೆ ಮೈನಸ್ ಇಂಟು ಮೈನಸ್ +3 ಮೈನಸ್ ಇಂಟು ಪ್ಲಸ್ -5 ಹೀಗಾಗ್ತಾಯಿತ್ತು ಇದು. ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳದೆ ಇದ್ದರೆ ಈ ಬೀಜಗಣಿತ ತುಂಬ ಈಸಿ. ಆಮೇಲೆ ಏನಾಯಿತು, 5 ಮೈನಸ್ ಇದು +3 ಇದೆ, ಮೈನಸ್ ಇದೆ, ಕಳಿತೀವಿ. ಇಷ್ಟು ಮಾಡಿದಾಗ 8 ಬಂತು. ಅವ್ರು ಕೊಟ್ಟಿದ್ದು 4 ಕೊಟ್ಟಿದ್ರು, ತಪ್ಪು. ಆವಾಗ ಸರಿ ಮಾಡಬಾರ್ದಾಗ 8, ಇದು ಸರಿ ಮಾಡ್ದಂಗೆ. ಇನ್ನು ನೆಕ್ಸ್ಟ್ ಹೋದಾಗ ಎಲ್ಲಿ ಬರುತ್ತೆ, ಇಲ್ಲಿಗೆ ಬರುತ್ತೆ. ನಮಗೆ ಆಯತದ ವಿಸ್ತೀರ್ಣದ ಸೂತ್ರ ಗೊತ್ತು. ಹೇಗೆ, ಇದಕ್ಕೆ ನಾವು ಲೆಂತ್ ಅಂತ ಕೊಟ್ಕೊಂಡ್ರೆ, ಇದಕ್ಕೆ ಬ್ರೆಡ್ತ್ ಅಂತ ಕೊಟ್ಕೊಂಡ್ರೆ, ಲೆಂತ್ಗಳು 2 ಇದ್ದಾವೆ, 2 L, ಬ್ರೆಡ್ತ್ಗಳು 2 ಇದ್ದಾವೆ, 2 B. ಅಥವಾ ಇದನ್ನು ಬರ್ಕೊಳ್ಳಿ, ಇದು ಸೇಮು, ಇದಕ್ಕೆ ಇದು ಸರಿಯಾಗಿರುತ್ತೆ. ಹಾಗಾಗಿ L + B + L + B ಅಂತ ಮಾಡಿದಾಗ ಆವಾಗ 2L + 2B. 2 ಅನ್ನು ಹೊರಗಡೆ ತೆಗೆದರೆ 2 ಇಂಟು ಬ್ರಕೆಟ್ L + B. ಇದು ಸುತ್ತಳತೆಯ ಸೂತ್ರ. ಇದು ಅದನ್ನೇ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಇದು ಏನು ಸಮಸ್ಯೆ ಏನಿಲ್ಲ ನಿಮಗೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಒಂದು ಅಂಗಡಿಯಲ್ಲಿ ಮಾರಲ್ಪಟ್ಟ ಪೆನ್ಸಿಲ್ಗಳು ಮತ್ತು ಎರೇಸರ್ಗಳ ಸಂಖ್ಯೆಯನ್ನು ತೋರಿಸುವ ಕೋಷ್ಟಕ ಇಲ್ಲಿದೆ. ಪ್ರತಿ ಪೆನ್ಸಿಲ್ ಬೆಲೆ C ಮತ್ತು ಪ್ರತಿ ಎರೇಸರ್ ಬೆಲೆ D ಆಗಿದೆ. ಈ 3 ದಿನಗಳಲ್ಲಿ ಅಂಗಡಿಯವನು ಗಳಿಸಿದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ. ಪೆನ್ಸಿಲ್ ಬೆಲೆ C ಅಂತ ಕೊಟ್ಟಿದ್ದಾರೆ. 1ನೇ ದಿನ 5, 2ನೇ ದಿನ 3, 3rd ಡೇ 10. ಎರೇಸರ್ ಬೆಲೆ D 4, 6, 1. ನಾವು ಮೊದಲು ಪೆನ್ಸಿಲ್ಗಳ ಮಾರಾಟದಿಂದ ಗಳಿಸಿದ ಹಣವನ್ನು ಕಂಡುಹಿಡಿಯೋಣ. ಅವರಲ್ಲಿ ಕಂಡುಹಿಡಿತಾರೆ. ನಮಗಿಲ್ಲಿ ಕೆಲವು ಲೆಕ್ಕಗಳು ಮಾಡೋದಿದ್ದಾವೆ, ಅವನು ಮಾತ್ರ ನಾವು ನೋಡ್ತಾ ಹೋಗೋಣ. ಉಳಿದಿದ್ದ ನೀವು ನೋಡ್ಕೋಬೋದು ಅದನ್ನಲ್ಲಿ. ಈಗ C = ₹50 ಆದರೆ ಪೆನ್ಸಿಲ್ಗಳ ಮಾರಾಟದಿಂದ ಗಳಿಸಿದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ. ಏನಿದೆ, C = ₹50. ಪೆನ್ಸಿಲ್ಗಳ ಮಾರಾಟದಿಂದ ಗಳಿಸಿದ ಹಣ ಅಂದಾಗ ಎಷ್ಟು, ಫಸ್ಟ್ ಡೇ 5, ಸೆಕೆಂಡ್ ಡೇ 3, ಥರ್ಡ್ ಡೇ 10. ಆವಾಗ 5 + 3 + 10 ಇಂಟು C ಅಂದರೆ ಏನಿದು, ಬೆಲೆ, ಪ್ರೈಸ್ ಅದರದ್ದು. ಹಾಗಾಗಿ ಇಂಟು ಬ್ರಕೆಟ್ C. ಆವಾಗ ಏನು ಮಾಡ್ತೀವಿ, 5 + 3 + 10 ಹಾಗೆ ಬರ್ಕೊಂಡು C ಬೆಲೆ 50 ಹಾಕ್ಕೊಳ್ತೀವಿ. ಆವಾಗ ಇದು ಎಷ್ಟಾಯಿತು, 10, 15, 18 ಇಂಟು ಬ್ರಕೆಟ್ 18 50. ಆವಾಗ ಇದು ಎಷ್ಟಾಯಿತು, 18 5 90, ₹900 ಆಯಿತು. ಹಾಗೆ ಎರೇಸರ್ಗಳ ಮಾರಾಟ ಮಾಡುವುದರಿಂದ ಗಳಿಸಿದ ಒಟ್ಟು ಹಣಕ್ಕೆ ಬೀಜೋಕ್ತಿಯನ್ನು ಬರೆಯಿರಿ. ನಂತರ ಬೀಜೋಕ್ತಿಯನ್ನು ಸರಳೀಕರಿಸಿ. D ಅನ್ನೋದೇನು, ಎರೇಸರ್ ಬೆಲೆ.
ಒಟ್ಟು ಹಣ ಎಷ್ಟಾಗುತ್ತೆ ಅವಾಗ ಅಂದರೆ ಏನು, ಎರೇಸರ್ಗಳನ್ನು ಮಾರಾಟ ಮಾಡುವುದರಿಂದ ಗಳಿಸಿದ ಒಟ್ಟು ಹಣ ಈಕ್ವಲ್ಸ್ ಟು ಎರೇಸರು 4 6 1 4 + 6 + 1 ಇಂಟು ಬ್ರಾಕೆಟ್ ಡಿ, ಆವಾಗ 4D 6D + D 4D + 6D + D. ಇದು ಏನಾಗುತ್ತೆ, ಇದು ಬೀಜೋಕ್ತಿ. ಆಮೇಲೇನು ಇದನ್ನು ನಾವು ಒಟ್ಟು ಮಾಡಬಾರ್ದಾಗ 11D ಸಿಗುತ್ತೆ. ಬೀಜೋಕ್ತಿಯನ್ನು ಸರಳೀಕರಿಸಿ ಇದೆಯಲ್ಲ, ಇದು ಬೀಜೋಕ್ತಿ. ಇದನ್ನು ಸರಳೀಕರಣ ಮಾಡಿ ಬರೆದಿದ್ದೀವಿ. ನೆಕ್ಸ್ಟ್ ಏನಿದೆ, ಸಿಯನ್ನು ವಿವಿಧ ಸಂಖ್ಯೆಗಳಿಂದ ಬದಲಾಯಿಸಿದಾಗ ಎರಡೂ ಬೀಜೋಕ್ತಿಗಳು ಒಂದೇ ಬೆಲೆಯನ್ನು ಪಡೆಯುತ್ತವೆಯೇ ಪರೀಕ್ಷಿಸಿ. ನೋಡಿ ಏನು ಅಂತಂದರೆ, ಸಿಯನ್ನು ವಿವಿಧ ಸಂಖ್ಯೆಗಳಿಂದ ಬದಲಾಯಿಸಿದಾಗ ಅಂದಾಗ ಏನಂತಂದರೆ, ಈಗ ನಾವು C = 5 ಅಂತ ತಗೊತೀವಿ. ಇಲ್ಲಿ ಏನಾಗುತ್ತೆ ನೋಡಿ, ಫಸ್ಟು C ಅಂತಂದರೆ ಯಾವುದ್ರದ್ದು, ಪೆನ್ಸಿಲಿಂದು. ಆವಾಗ ನಮಗೆ ಪೆನ್ಸಿಲ್ ಫಸ್ಟ್ ಡೇ 5, ಸೆಕೆಂಡ್ ಡೇ 3, ಥರ್ಡ್ ಡೇ 10, 5 + 3 + 10 ಇಂಟು ಬ್ರಾಕೆಟ್ C. ಇದನ್ನು ನಾವು ಬೀಜೋಕ್ತಿಯಲ್ಲಿ ಬರೆದಾಗ 5C 3C 10C, ಟೋಟಲ್ ಅದನ್ನು ಸರಳೀಕರಣ ಮಾಡಿದಾಗ 18C ಅಂತ ಸಿಕ್ತು. ಇದೊಂದು ಬೀಜೋಕ್ತಿ, ಇದೊಂದು ಬೀಜೋಕ್ತಿ, ಇವೆರಡಕ್ಕೂ ಬೆಲೆ ಹಾಕಿ ಅಂತ ಅಂದಂಗೆ ಅಷ್ಟೇ. ಈಗ ನಾವು ಫಾರ್ ಎಕ್ಸಾಂಪಲ್ C ಅಂದರೆ 5 ಅಂತ ತಗೊಳ್ಳೋಣ. ಈ ಬೀಜೋಕ್ತಿಯಲ್ಲಿನೂ ಅದರ ಬೆಲೆ ಹಾಕೋಣ, ಈ ಬೀಜೋಕ್ತಿಯಲ್ಲಿನೂ ಅದ್ರ ಬೆಲೆ ಹಾಕೋಣ. ಆವಾಗ ಎರಡೂ ಬೆಲೆಗಳು ಸೇಮ್ ಬರ್ತಾವ ಅನ್ನೋದು ಈ ಪ್ರಶ್ನೆಯ ಅರ್ಥ. ಏನೋ ಇದು ಒಂದು ಬೀಜೋಕ್ತಿ, ಹಾಗೆ ಇದು ಒಂದು ಬೀಜೋಕ್ತಿ. ಇದರಲ್ಲೂ ಒಂದು ಬೆಲೆ ಹಾಕಿ, ಅದೇ ಬೆಲೆನೇ ಇದಕ್ಕೂ ಹಾಕಿ, ಎರಡೂ ಬೀಜೋಕ್ತಿಗಳು ಸೇಮ್ ಬರ್ತಾವ ಅನ್ನೋದು. ಇವಾಗ ನೋಡೋಣ. ಹಾಗಾದರೆ ಈ ಬೀಜೋಕ್ತಿ ಹಾಕೊಳ್ಳೋಣ. 5C + 3C + 10C. C ಅಂದರೆ 5, C ಅಂದರೆ 5, C ಅಂದರೆ 5 ಹಾಕ್ಕೊಂಡ್ವಿ. 5 × 5 = 25, 3 × 5 = 15, 10 × 5 = 50, ಕೂಡಿಸಿದ್ರೆ 90 ರೂಪಾಯಿ. ಹಾಗೆ 18C ಹಾಕೋಣ. 18C ಅಂದರೆ 5, 18 × 5 = 90, ಎರಡಕ್ಕೂ ಸೇಮ್ ಆನ್ಸರ್ ಬರುತ್ತೆ ಅಂತ ಆಯಿತು. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಒಂದೇ ಅಕ್ಷರ ಸಂಖ್ಯೆಗಳನ್ನು ಹೊಂದಿರುವ ಪದಗಳ ಗುಂಪನ್ನು ಸಜಾತಿ ಪದಗಳು ಅಂದರೆ ಏನು, ಇಲ್ಲಿ ಅಕ್ಷರ ಸಂಖ್ಯೆಗಳು ಅಂದರೆ C A ಈ ರೀತಿ ಒಂದೇ ಅಕ್ಷರ ಸಂಖ್ಯೆಗಳು ಇದ್ದವು ಅಂದರೆ ಅದರಲ್ಲಿ ಅವುಗಳನ್ನು ಸಜಾತಿ ಪದಗಳು ಅಂತ ಕರಿತೀವಿ. ಆದರೆ ಬೇರೆ ನೋಡಿರಿ, ಇಲ್ಲಿಗೆ 5C C 10C ಇವು ಸಜಾತಿ ಪದಗಳು. ಇಲ್ಲಿ 12N -4N ಇವು ಕೂಡ ಸಜಾತಿ ಪದಗಳು, ಯಾಕಂದರೆ NN ಕಾಮನ್ ಇದೆ, ಇಲ್ಲೂ CC ಸೇಮ್ ಇದೆ ಹಾಗಾಗಿ. ಆದರೆ ಇಲ್ಲಿ ನೋಡಿ 18C 11D, C ಮತ್ತು Cನೇ ಬೇರೆ Dನೇ ಬೇರೆ, ಇವಕ್ಕೆ ವಿಜಾತಿ ಪದಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒಂದು ಉದಾಹರಣೆ ಇದೆ ನೋಡಿ. ಅಂಗಡಿಯೊಂದು ಒಂದು ದಿನದ ಬಳಕೆಗಾಗಿ ಕುರ್ಚಿಗಳು ಮತ್ತು ಮೇಜುಗಳನ್ನು ಬಾಡಿಗೆಗೆ ಕೊಡುತ್ತದೆ. ಅವುಗಳನ್ನು ಬಾಡಿಗೆಗೆ ಪಡೆಯುವ ಮೊದಲು ಮತ್ತು ಪ್ರತಿ ವಸ್ತುವಿಗೆ ಮುಂದೆ ನೀಡಿರುವಂತೆ ಹಣವನ್ನು ಪಾವತಿಸಬೇಕಾಗುತ್ತದೆ. ಕುರ್ಚಿಗೆ 40 ರೂಪಾಯಿ, ಮೇಜಿಗೆ 75 ರೂಪಾಯಿ. ಹಿಂತಿರುಗಿಸಿದ ಮೊತ್ತ ಕುರ್ಚಿಗೆ 6 ರೂಪಾಯಿ, ಮೇಜು 10 ರೂಪಾಯಿ. ಪೀಠೋಪಕರಣಗಳನ್ನು ಹಿಂತಿರುಗಿಸಿದಾಗ ಅಂಗಡಿಯವರು ಮುಂದೆ ನೀಡಿರುವಂತೆ ಸ್ವಲ್ಪ ಹಣವನ್ನು ಮರುಪಾವತಿಸುತ್ತಾರೆ. ಅದೇ 6 ರೂಪಾಯಿ 10 ರೂಪಾಯಿ. ಅದನ್ನು X ಕುರ್ಚಿಗಳು ಮತ್ತು Y ಮೇಜುಗಳನ್ನು ಬಾಡಿಗೆಗೆ ಪಡೆದರೆ ಪಾವತಿಸಬೇಕಾದ ಒಟ್ಟು ರೂಪಾಯಿಗಳಿಗೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ. ಅಂದರೆ ಏನಿದು, ಅವರು ಹಿಂತಿರುಗಿಸುವಂಥ ಮೊತ್ತಕ್ಕಿಂತ ಮೊದಲಿದು ಅಂತ. ಆವಾಗ ಕುರ್ಚಿ ಎಷ್ಟು, X ಕುರ್ಚಿಗಳು Y ಮೇಜುಗಳು ಅಂದಾಗ ಕುರ್ಚಿಗೆ 40 ರೂಪಾಯಿ, ಮೇಜಿಗೆ 75 ರೂಪಾಯಿ. X ಕುರ್ಚಿ ಅಂದರೆ 40X + 75Y. ಈ ರೀತಿ ಬೀಜೋಕ್ತಿ ಬರಿತೀವಿ. ಇಲ್ಲಿ ನೋಡಿ, X ಕುರ್ಚಿಗಳು ಮತ್ತು Y ಮೇಜುಗಳಿಗೆ ಆರಂಭದಲ್ಲಿ ಪಾವತಿಸಿದ ಮೊತ್ತ ಮತ್ತು ಪೀಠೋಪಕರಣಗಳನ್ನು ಹಿಂತಿರುಗಿಸಿದ ನಂತರ ಪಡೆಯುವ ಮೊತ್ತವನ್ನು ಕಂಡುಹಿಡಿಯೋಣ. ಇಲ್ಲಿದೆ ನೋಡಿ ಅದು. ಈಗ ಏನಂತಂದರೆ, ಫಸ್ಟು ತಗೊಳ್ಳುವಾಗ ಅದಕ್ಕೆ ಬೆಲೆ ಎಷ್ಟು, ಕುರ್ಚಿಗೆ 40 ರೂಪಾಯಿ, ಮೇಜಿಗೆ 75 ರೂಪಾಯಿ. ಹಾಗಾಗಿ 40X + 75Y ಇದು ತಗೊಳ್ಳುವಾಗ ಕೊಡಬೇಕಾದಂಥ ಅಮೌಂಟ್. ಇದು ಫಸ್ಟ್ನೇದ್ದು. ಆಮೇಲೆ ಅವ್ರು ಏನು ಮಾಡ್ತಾರೆ, ವಾಪಸ್ ಕೊಡೋವಾಗ ಅದರಲ್ಲಿ ಸ್ವಲ್ಪ ಹಣವನ್ನು ವಾಪಸ್ ಕೊಡ್ತಾರಲ್ವ. ಕುರ್ಚಿಗೆ ಎಷ್ಟು, 6 ರೂಪಾಯಿ, ಮೇಜಿಗೆ 10 ರೂಪಾಯಿ. ಹಾಗಾಗಿ ಅದನ್ನು ಕಳಿಬೇಕಾಗತ್ತೆ ನಾವು. ಅದಕ್ಕೆ ಪ್ಲಸ್ ಹಾಕ್ಕೊಂಡು ಮೈನಸ್ ಹಾಕ್ತೀವಿ ಕಳಿಯೋದಕ್ಕೆ. -6X - 10Y. ಆವಾಗ ಇದು 40X + 75Y ಪ್ಲಸ್ ಇದನ್ನು ಮೈನಸ್ ಹೊರಗೆ ತಕ್ಕೊಂಡು ಇವನ್ನ ಪ್ಲಸ್ ಮಾಡಿ ಬರ್ಕೊತೀವಿ. ಆಮೇಲೆ ಈ ಮೈನಸನ್ನೂ ಹೊರಗೆ ತೆಗಿತೀವಿ. ಆವಾಗ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ, ಈ ಬೀಜೋಕ್ತಿ ಸಿಗುತ್ತೆ. ಅದಕ್ಕೊಂದು ಬೀಜೋಕ್ತಿ ಅಷ್ಟೇ ಅವ್ರು ಬರೆಯೋಕ್ಕೆ ಹೇಳಿರೋದು. ಈ ರೀತಿ ಮಾಡ್ತೀವಿ. ನೆಕ್ಸ್ಟ್ ಏನು ಬರುತ್ತೆ ಅದನ್ನೇ ಮಾಡಿದಾರಲ್ಲಿ, ಮತ್ತೇನೂ ಇಲ್ಲ.
ಆರಂಭಿಕ ಬೀಜೋಕ್ತಿಯನ್ನು ನಾವು ಹೀಗೆ ಬರಿಬಹುದಾಗಿತ್ತಾ ಅಂತ ಬರಿಬೋದಾಗಿತ್ತು. ಅಲ್ಲಿ ಏನು ಮಾಡಿದ್ವಿ ನಾವು, ಇಲ್ಲಿ ಜಸ್ಟ್ ನಾವು ಈ ಮೈನಸ್ಸನ್ನು ಏನು ಮಾಡಿದ್ವಿ, ಹೊರಗೆ ತೆಗೆದ್ವಿ. ಹೀಗೆ ಬರೆದ್ರು, ಫಸ್ಟ್ ಬರೆದಿರೋದು ಹೀಗೆ ನಾವು, ಆಮೇಲೆ ಮೈನಸ್ ಹೊರಗೆ ತೆಗೆದು ಬರೆದಿದ್ದೀವಿ. ಹಾಗಾಗಿ ಇದನ್ನು ಬರಿಬಹುದು ಅಂತ ಹೇಳ್ಬೋದು ನಾವು. ಇನ್ನು ನೆಕ್ಸ್ಟ್ ಉದಾಹರಣೆ ಚಾರುನ್ ಪ್ರಶ್ನೆ ಇದೆ, ಅದನ್ನು ನೀವೇ ನೋಡಿಕೊಂಡ್ರೂ ಗೊತ್ತಾಗ್ಬಿಡತ್ತೆ. ಆದರೆ ಒಂದು ಕ್ವಶನ್ ಇದೆ ನೋಡಿ, 3 ಸುತ್ತುಗಳ ಬಳಿಕ, ಇದನ್ನು ನೋಡಿಕೊಂಡ್ರೇ ಗೊತ್ತಾಗೋದು, ಒಂಚೂರು ನೋಡಿಬಿಡೋಣ. ಚಾರು ರಸಪ್ರಶ್ನೆಯ 3 ಸುತ್ತುಗಳನ್ನು ಮುಗಿಸಿದ್ದಾಳೆ. 3 ಸುತ್ತುಗಳಲ್ಲಿ ಅವಳ ಅಂಕಗಳು 7p - 3q, ಇದು ಫಸ್ಟ್ ಸುತ್ತು, 8p - 4q ಸೆಕೆಂಡ್, ಮತ್ತು 6p - 2q ಥರ್ಡ್ ಸುತ್ತಲ್ಲಿ ಪಡೆದಿರುವಂಥ ಅಂಕಗಳು. ಇಲ್ಲಿ ಸರಿ ಉತ್ತರದ ಅಂಕವನ್ನು p, ತಪ್ಪು ಉತ್ತರಕ್ಕೆ q ದಂಡವನ್ನು ವಿಧಿಸ್ತಾರೆ. ಪ್ರತಿ ಬೀಜೋಕ್ತಿಯ ಅರ್ಥ ಏನು ನೋಡ್ರಿ, ಇಲ್ಲಿ ಸರಿಯಾದ ಉತ್ತರಕ್ಕೆ 4 ಅಂಕ ಅಂತ ಕೊಟ್ಟರೆ, ತಪ್ಪು ಉತ್ತರಕ್ಕೆ 1 ಮೈನಸ್ ಆಗುತ್ತೆ ಅಂತ ನಾವು ಹೇಳಿ ಇದನ್ನು ಮಾಡಿಕೊಂಡ್ರೆ, ಆವಾಗ ಚಾರು ಗಳಿಸಿದ ಅಂಕ ಏನಾಗುತ್ತೆ, 7 4 28 ಮೈನಸ್ 3 1 3. ಆವಾಗ ಎಷ್ಟು ಬರುತ್ತೆ ಆನ್ಸರು, 28 ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ಆವಾಗ ಏನಾಯಿತು ಇಲ್ಲಿ, 28 - 3 25 ತಗೊಂಡಿದ್ದಾಳೆ ಅಂತ ಮೊದಲೇ ಸುತ್ತಲ್ಲಿ. ಹಾಗೆ ಎರಡನೇ ಸುತ್ತಲೂ ಕಂಡುಹಿಡಿಬೋದು ನಾವು. ಹೇಗೆ, ಏನಿದೆ, 8p - 4q, 8p ಅಂದರೆ 4 ತೊಗೊಂಡಿದ್ದೀವಿ, ಮೈನಸ್ 4q ಅಂದರೆ 1, 8 4 32 ಮೈನಸ್ 4 1 4, 32ರಲ್ಲಿ 4 ಹೋದರೆ 28. ಎರಡನೇ ಸುತ್ತಲ್ಲಿ 28 ತೊಗೊಂಡು. ಹಾಗೆ ಮೂರನೇ ಸುತ್ತಿಂದು ಕಂಡುಹಿಡಿಬೋದು ನಾವು, 6p - 2q. ಆವಾಗ 6p ಅಂದರೆ ಗಳಿಸಿದ ಅಂಕ 4, 2 ಅಂದರೆ ತಪ್ಪಾದ ಉತ್ತರಕ್ಕೆ 1, 6 4 24 ಮೈನಸ್ 2 1 2, ಎಷ್ಟು 24ರಲ್ಲಿ 2 ಹೋದರೆ 22. ಥರ್ಡ್ ರೌಂಡಲ್ಲಿ 22 ತೊಗೊಂಡ್ಲು. ಹಾಗೆ ಇದನ್ನು ಮಾಡಿದ್ದಾರೆ, ಅದನ್ನು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಇಲ್ಲಿ ನೋಡಿ, 3 ಸುತ್ತುಗಳ ಬಳಿಕ ಚಾರುಳ ಒಟ್ಟು ಅಂಕ ಎಷ್ಟಾಗತ್ತೆ, 21p - 9q. ಹೆಂಗೆ ಬಂತು ಅಂತಂದರೆ ಇಲ್ಲಿದೆ ನೋಡಿ, 7p 8p 6p ಎಲ್ಲ ಕೂಡಿಸಿದ್ರೆ ಎಷ್ಟಾಗುತ್ತೆ, 8 6 14, 14 7 21, ಅದಕ್ಕೆ ನೋಡಿ 21p. ಹಾಗೆ ಕ್ಯೂಗಳೆಷ್ಟು, 3q 4q 7q, ಇದು ಒಂದು 2q 9q ಮೈನಸ್ 9q ಕೂಡಬೇಕಷ್ಟೇ, ಮತ್ತೇನೂ ಇಲ್ಲ. ಅವಳು ಗಳಿಸಿದ ಒಟ್ಟು ಅಂಕ ಇದೆ. ಇನ್ನು ಅವಳ ಸಹಪಾಠಿ ಅಂಕ 23p - 7q ಆಗಿದೆ. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಕೇಳ್ತಾರೆ, ಏನು, ಯಾರು ಹೆಚ್ಚು ಅಂಕ ಗಳಿಸಿದ್ರು ಅಂತ ಇಲ್ಲೆಲ್ಲೋ ಮುಂದೆ ಬರುತ್ತೆ ಅನಿಸುತ್ತೆ. ಅದಕ್ಕಿಂತ ಮೊದಲು ಇಲ್ಲಿ ನೋಡ್ಬಿಡೋಣ. 3 ಸುತ್ತುಗಳಲ್ಲಿ ಕೂಡಿದಾಗ ಕೃಷಿತಾಳ ಅಂಕಗಳ ಮೊತ್ತ 23p - 7q ಆಗುವಂತೆ ಕೆಲವು ಸಂಭವನೀಯ ಅಂಕಗಳನ್ನು ನೀಡಿ ಅಂತ ಹೇಳಿದೆ. 3 ಸುತ್ತುಗಳನ್ನು ಕೂಡಿದಾಗ ಅಂದಾಗ ಏನು ಮಾಡಬೇಕು, ಈ 23p ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ ಅಷ್ಟೇ. 23ಅನ್ನು ಹೇಗೆ ಸ್ಪ್ಲಿಟ್ ಮಾಡ್ಕೊಳ್ಳೋಣ, ಇಲ್ಲಿ ಒಂದೇದು ನಾನು ಬರೆದಿದ್ದೀನಿ, 2 ಬರೆದಿದ್ದೀನಿ ನೋಡಿ. 23ಅನ್ನು 9p 8p 6p ಅಂತ ಸ್ಪ್ಲಿಟ್ ಮಾಡಿಕೊಂಡೆ. 7q ಏನಂತ ಸ್ಪ್ಲಿಟ್ ಮಾಡ್ಕೊಳ್ಳೋದು, 4q 2q 1q. ನೋಡಿ 9 8 17 17 6 23, ಇದು 4 2 6 1 7q ಇಷ್ಟೇ, ಮತ್ತು ಏನೂ ಇಲ್ಲ ಇದರಲ್ಲಿ. 23ಅನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ ಅಷ್ಟೇ, 7ಅನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಬೇರೆ ಬೇರೆ ಥರದಲ್ಲಿ ಸ್ಪ್ಲಿಟ್ ಮಾಡ್ಕೋಬೋದು. ಹೇಗೆ ನೋಡಿ, ಇಲ್ಲಿ ನಾನು 9 8 6 ಅಂತ ಮಾಡ್ಕೊಂಡ್ರೆ, ಇಲ್ಲಿ ಎರಡನೇ ಸರಿ ಬೇರೆ ಮಾಡ್ಕೊಂಡಿದ್ದೀನಿ. ಹೇಗೆ, 10p 7p 6p, 10 17 6 23. ಹಾಗೆ 7ಅನ್ನು 3 3 6, ಇದು ಒಂದು 7 7p ಇಷ್ಟೇ. ಇವು 2 ರೀತಿ ಹೆಂಗಾರು ಬರೀರಿ, ಇನ್ನೂ ಬೇಕಾದರೂ ಬರೀಬೋದು. 23ಅನ್ನು ಮತ್ತೆ ಹೇಗೆಲ್ಲ ಸ್ಪ್ಲಿಟ್ ಮಾಡ್ಬೋದು, 10 + 10 + 3 ಅಂತ ಮಾಡ್ಕೊಳ್ಳಿ. ಇದನ್ನು 3 + 3 ಮಾಡ್ಕೊಂಡ್ವಾ, ಇದನ್ನು ಬೇಕಾದರೆ 5 + 1 + 1 ಅಂತ ಮಾಡ್ಕೊಳ್ಳಿ. ಹೆಂಗಾದರೂ ಸ್ಪ್ಲಿಟ್ ಮಾಡ್ಕೋಬೋದು. ನೆಕ್ಸ್ಟ್ ಬರುತ್ತೆ, ಯಾರು ಹೆಚ್ಚು ಅಂಕ ಗಳಿಸಿದರು ಎಂದು ನಾವು ಹೇಳಬಹುದೇ, ಏಕೆ ಎಂದು ನೀವು ವಿವರಿಸಬಲ್ಲಿರಾ. ಚಾರುಗಿಂತ ಕೃಷಿತಾ ಎಷ್ಟು ಹೆಚ್ಚು ಅಂಕ ಗಳಿಸಿದ್ದಾಳೆ, 2 ಅಂಕಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯೋದ್ರಿಂದ ಇದನ್ನು ಪಡೆಯಬಹುದು. ನಾವೀಗಲೇ ಇಲ್ಲಿ ಮಾಡಿದ್ವಿ, ಏನಂತ, ಈಗ ಯಾರು ಚಾರುಂದು ಎಷ್ಟು ಬಂದಿತ್ತು, 21p - 9q ಇತ್ತು. 21 × ಬ್ರಾಕೆಟ್ 4 - 9 × 1, ಇದನ್ನು ಬಿಡಿಸಿದರೆ ಎಷ್ಟು ಸಿಗುತ್ತೆ, 4 1 4 4 2 8, 9 4 9 1 9, 84
84ರಲ್ಲಿ 9 ಕಳೆದ್ರೆ 75. ಯಾವುದು ಚಾರ್ ಒಂದು. ಇನ್ನು ನೆಕ್ಸ್ಟ್ ಕೃಷಿತಾ ಇದ್ದಾಳೆ, ಹೌದಾ? ಕೃಷಿತಾನೇ ಅಲ್ವಾ? ಹಾಂ, ಕೃಷಿತಾ ಅಂದು ಕೊಟ್ಟಿದ್ದಾರಲ್ಲಿ ಏನಿದೆ, 23p ಮೈನಸ್ 9q ಅಂತ ಇದೆ. ಈಗ 23p ಅಂದರೆ 4 ಮೈನಸ್ 9q ಅಂದರೆ 1. 4 3 12ಕ್ಕೆ 2 1, 4 2 8 1 9, ಮೈನಸ್ 9 9. 92ರಲ್ಲಿ 9 ಕಳ 83. ನೋಡಿ, ಎರಡು ಕಂಪೇರ್ ಮಾಡಿದ್ರೆ ಯಾರು ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾರೆ? ಕೃಷಿತಾ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾಳೆ. ಇದನ್ನು ನಾವು ಬೀಜೋಕ್ತಿಯಲ್ಲಿನೂ ಹೇಳ್ಬೋದು. ಹೇಗೆ ನೋಡಿ, ಇದು ಯಾರ್ದಿದು? 23p ಮೈನಸ್ 7q. ಇದು ಕೃಷಿತಾಳ ಅಂಕ. ಅದರಲ್ಲಿ ಯಾರ್ದು? ಚಾರುನ ಅಂಕ ಕಳಿತೀವಿ. ಕಳೆದಾಗ ಹಾಂ, ಈಗ ಇದು ಯಾರ್ದು? ಕೃಷಿತಾಳ ಅಂಕದಲ್ಲಿ ಚಾರುನ ಅಂಕ ಕಳೆದ್ವಿ ಅಂದರೆ ನೋಡಿ ಏನಾಗುತ್ತೆ. 23p ಮೈನಸ್ 7q ಮೈನಸ್ 21p. ಇದು ಮೈನಸ್ 21p ಪ್ಲಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 9q. ಆವಾಗ 23p ಮೈನಸ್ 21p ಒಂದು ಕಡೆ ಮಾಡಿಕೊಂಡೆ ಅಷ್ಟೇ. ಮೈನಸ್ 7q ಪ್ಲಸ್ 9q. ಇದು ಕಳಿಬೇಕು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಕಳೆದಾಗ 2p ಉಳೀತು. ಇಲ್ಲೂ ಕಳಿಬೇಕು. 9ರಲ್ಲಿ 7 ಕಳೆದ್ರೆ 2, ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇದೆ. ಆವಾಗ ಇಲ್ಲಿ ನೋಡಿ ಪಾಸಿಟಿವ್ ಬಂತು. ಹಾಗಾಗಿ ಯಾರ್ದು? ಕೃಷಿತಾಳ ಅಂಕ ಜಾಸ್ತಿ ಇದೆ ಅಂತ ಹೇಳಿ ಇದ್ರ ಮೇಲೆ ಹೇಳ್ತೀವಿ. ಇನ್ನು ಮಾರ್ಕ್ಸ್ ಹಾಕೊಂಡು ನೋಡಿದಾಗಂತೂ ಇಲ್ಲಿ ಕರೆಕ್ಟಾಗಿ ಗೊತ್ತಾಗಿದೆ ಅವಳದೇ ಜಾಸ್ತಿ ಮಾರ್ಕ್ಸು ಅಂತ. ಹಾಂ, ಈಗ ಬೀಜೋಕ್ತಿಯನ್ನು ಸರಳೀಕರಿಸಿ 4 ಇಂಟು ಬ್ರಕೆಟ್ x ಪ್ಲಸ್ y ಮೈನಸ್ y ಅಂತ ಇದೆ. ನೋಡೋಣ. ಹಾಂ, ನೋಡಿ, ಇಲ್ಲಿ ಫಸ್ಟು ಬ್ರಕೆಟಲ್ಲಿ ಇರೋದನ್ನು ಏನು ಮಾಡ್ಕೋಬೇಕು? ಸಾಲ್ವ್ ಮಾಡ್ಕೋಬೇಕು. ಹಾಗಾಗಿ ಈ ಬ್ರಕೆಟ್ ಇಂಟು ಬ್ರಕೆಟಲ್ಲಿ ಇರೋದಕ್ಕೆ ಮಲ್ಟಿಪ್ಲಿಕೇಶನ್ ಇದೆ. 4 ಇಂಟು ಎಕ್ಸ್ 4x, 4 ಇಂಟು ಪ್ಲಸ್ಸಿಗೆ ಪ್ಲಸ್, 4 ಇಂಟು y 4y, ಇದನ್ನು ಮೈನಸ್ y ಹಾಗೆ ಬರ್ಕೊಳ್ಳಿ. ಇನ್ನು ಎಕ್ಸಿಗೆ ಮತ್ತೆ ಯಾರು ಜೊತೆ ಇಲ್ಲ, ಅದನ್ನು ಹಾಗೆ ಬರ್ಕೊಳ್ಳಿ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. ಪ್ಲಸ್ಸು ಮೈನಸ್ ಇದ್ದಾಗ ಏನು ಮಾಡಬೇಕು? ಕಳಿಬೇಕು. 4ರಲ್ಲಿ ಇದು 1y ಹೋಯಿತು. ಇದು 4y ಇದೆ, ಇದು 1y ಇದೆ. ಏನೂ ಇಲ್ಲ ಅಂತಂದರೆ 1 ಇರುತ್ತೆ. ಈ 4yನಲ್ಲಿ 1y ಹೋದರೆ ಎಷ್ಟು y? 3y. ಇವೆರಡರಲ್ಲಿ 1y ಮತ್ತು 4y, ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 4 ದೊಡ್ಡದು. ಅದರ ಹಿಂದೆ ಪ್ಲಸ್ ಇದೆ, ಅದನ್ನು ಇಲ್ಲಿ ಇಡ್ತೀವಿ. ಆವಾಗ ಈ ಬೀಜೋಕ್ತಿಯನ್ನು ಸರಳಗೊಳಿಸಿದಾಗ ಏನಾಗುತ್ತೆ? ಇದು ಹಾಗಾದರೆ 4x ಪ್ಲಸ್ 3y ಆಗುತ್ತೆ. ನೋಡಿ, ಇಲ್ಲೂ ಟೆಕ್ಸ್ಟ್ ಬುಕ್ಕಲ್ಲಿ ಅಷ್ಟೇ ಬಂದಿದೆ, 4x ಪ್ಲಸ್ 3y. ಇದು ಈಸಿ ಮೆಥಡ್. ಆಮೇಲೆ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ ಏನಂತ? 5u ಮತ್ತು 5 ಪ್ಲಸ್ u ಈ ಬೀಜೋಕ್ತಿಗಳು ಪರಸ್ಪರ ಸಮವಾಗಿವೆಯೇ? ಇದು ನೋಡಿ, ಇದರ ಅರ್ಥ ಏನು? 5u ಅಂತಂತಂದರೆ ಯುನ 5ರಷ್ಟು ಇದ್ರ ಬೆಲೆ. ಇದು 5 ಪ್ಲಸ್ ಯು ಅಂತಂದರೆ ಯುಗೆ 5 ಕೂಡಿದೆ ಅಂತ ಆಗುತ್ತೆ. 5ರಷ್ಟು ಬೇರೆ, 5 ಕೂಡಿದೆ ಬೇರೆ ಆಗುತ್ತೆ. ಬೇಕಾದರೆ ಈಗ ಯು ಈಕ್ವಲ್ಸ್ ಟು 2 ಅಂತ ಹಾಕೊಂಡು ನೋಡೋಣ. ಈಗ 5u, ಯು ಅಂದರೆ 2 ತೊಗೊಂಡ್ವಿ. 5 10. ಹಾಗೆ 5 ಪ್ಲಸ್ ಯು, 5 ಪ್ಲಸ್ 2, 5 6 7. ನೋಡಿ, 5u ಬೆಲೆ 10 ಬಂದರೆ 5 ಪ್ಲಸ್ ಯು ಬೆಲೆ 7 ಬಂತು. ಹಾಗಾಗಿ ಇವು ಎರಡೂ ಏನೂ ಸಮ ಅಲ್ಲ, ಇವು ಬೇರೆ ಬೇರೆಯೇ ಆಗುತ್ತೆ. ಮುಂದಕ್ಕೆ ಹೋಗೋಣ. ಹಾಂ, ಇಲ್ಲಿ ನೋಡಿ, ಬಿಟ್ಟ ಸ್ಥಳಗಳನ್ನು ಅಕ್ಷರ ಸಂಖ್ಯೆಗಳ ಬದಲಾಗಿ ಸಂಖ್ಯೆಗಳಿಂದ ತುಂಬಿ ಒಂದು ಉದಾಹರಣೆಯನ್ನು ತೋರಿಸಲಾಗಿದೆ. 5u ಮತ್ತು 5 ಪ್ಲಸ್ ಯು ತೆಗೆದುಕೊಳ್ಳುವ ಬೆಲೆಗಳನ್ನು ಹೋಲಿಸಿ. ಇವಾಗ ನೋಡಿ, ಇಲ್ಲಿ 5u ಇದು ಏನಿದು? ಬೀಜೋಕ್ತಿ. ಇದಕ್ಕೆ ನಾವು ಇಲ್ಲಿ ಕೊಟ್ಟಿದ್ದಾರೆ ಅವುಗಳ ಬೆಲೆ. ಯು ಅಂದರೆ 11, ಯು ಅಂದರೆ 2, ಯು 5, ಇಲ್ಲಿ ಯು ಅಂದರೆ 8. ಇವುಗಳನ್ನು ಹಾಕ್ಬಿಟ್ಟು ಬೆಲೆ ತುಂಬಬೇಕು. ಈಗ ನೋಡಿ, 5u ಅಂದರೆ 5ರಲ್ಲಿ 5 ಇಂಟು 2, 5 2 10. ಈಗ 11 5ಲಿ ಇಲ್ಲಿ ಯು ಇದರಲ್ಲಿ ಅಂದರೆ ಏನು? ಇದನ್ನು 5 ಇಂಟು ಬ್ರಕೆಟ್ 11, 11 5ಲಿ 55. ಹಾಗೆ ಇಲ್ಲಿ 5u ಬೆಲೆ 8, 8 5ಲಿ 40. ಹಾಗೆ ಇಲ್ಲಿ ಯು ಈಕ್ವಲ್ಸ್ ಟು 5 ಅಂತ ಕೊಟ್ಟಿದ್ದಾರೆ. ಆವಾಗ 5u 5 ಇಂಟು 5, 5 5ಲಿ 25, ಇಲ್ಲಿ 25 ಬರುತ್ತೆ. ಹಾಗೆ ಇಲ್ಲಿನೂ
5 ಪ್ಲಸ್ ಯುಗೆ ಬೇರೆ ಬೇರೆ ಹಾಕ್ತೀವಿ. ಈಗ 2 ಹಾಕಿದಾಗ 5 ಪ್ಲಸ್ 2 7, 11 ಹಾಕಿದಾಗ 16, 8 ಹಾಕಿದಾಗ 13, ಹಾಗೆ 5 ಹಾಕಿದಾಗ 10. ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತಲ್ವಾ? 5 ಪ್ಲಸ್ 2, 5 ಪ್ಲಸ್ 11, 5 ಪ್ಲಸ್ 8, 5 ಪ್ಲಸ್ 5, 5 ಪ್ಲಸ್ 2 7, 5 ಪ್ಲಸ್ 11 16, 5 ಪ್ಲಸ್ 8 13, 5 ಪ್ಲಸ್ 5 10. ಸೇಮ್ ಇಲ್ಲಿನೂ ಹಾಗೆ ಇದೆ. ಏನಂತಂದರೆ ಇಲ್ಲಿ 10y - 3 ಬೇರೆ ಬೀಜೋಕ್ತಿ y ಬೆಲೆಯನ್ನು ಹಾಕೋದು. ಇಲ್ಲಿ ನೋಡಿ 10y - 3 ಅಂತ ಇದೆ. ಈಗ yಗೆ 2 ಹಾಕಿದ್ರೆ ಇದು ಇಂಟು ಇಲ್ಲೇನೂ ಇಲ್ಲ ಅಂತಂದ್ರೆಗೆ ಬ್ರಾಕೆಟ್ ಇದ್ದಂಗೆ ವೈನ ಅಂದರೆ ಮಲ್ಟಿಪ್ಲಿಕೇಶನ್ ಇರುತ್ತೆ ಅದಕ್ಕೆ ಅಂತ ಹೇಳಿ. ಇಲ್ಲಿ 2 ಹಾಕಿದ್ರೆ 10 2 - 3 12 20, 20ರಲ್ಲಿ 3 ಹೋದರೆ 17. ಹಾಗೆ ಇಲ್ಲಿ 0 ಹಾಕಿದ್ರೆ 10 0ಗೆ 0 -3 ಅಂದಾಗ ಇಲ್ಲಿ ಆನ್ಸರು -3 ಬರುತ್ತೆ. ಹಾಗೆ ಇಲ್ಲಿ 10 ಇಲ್ಲಿ 10 ಹಾಕಬೇಕು. 10 10ಲಿ 100, 100ರಲ್ಲಿ 3 ಹೋದರೆ 97. ಹಾಗೆ 7 ಹಾಕಬೇಕು. 10 7ಲಿ 70, 70ರಲ್ಲಿ 3 ಹೋದರೆ 67. ಈ ರೀತಿ. ಹಾಗೆ ಇಲ್ಲಿ ನೋಡಿ 10 ಇಂಟು ಬ್ರಾಕೆಟ್ y - 3. ನೋಡಿ ಇಲ್ಲಿ 10y - 3, 10 y ಅಂದರೆ 2 + 2 - 3, 10 ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಕಳಿತೀವಿ. ಹಾಗಾಗಿ 3ರಲ್ಲಿ 2 ಹೋದರೆ 1 ದೊಡ್ಡ ಸಂಖ್ಯೆಯಿಂದ ಮೈನಸ್, 10 1ಲಿ 10, ಈ -10 ಸರಿ ಇದೆ. ಹಾಗೆ ಇಲ್ಲಿ 0 ಹಾಕಿದ್ರೆ 10y - 3, 10 ಬರೆದ್ವಿ, yಗೆ 0 - 3, 10 ಇಲ್ಲಿ -3 ಉಳೀತು. ಆವಾಗ -30 ಇಲ್ಲ ಆನ್ಸರು -30 ಬರುತ್ತೆ. ಹಾಗೆ ಇಲ್ಲಿ ನೋಡಿ y = 7 ಹಾಕಬೇಕು. 10y - 3, 10 ಪ್ಲೇಸಿಗೆ 10, ವೈಯಲ್ಲಿ y ಬೆಲೆ 7 - 3, 10 7ರಲ್ಲಿ 3 ಹೋದರೆ 4, 10 4ಲಿ 40 ಎಲ್ಲಿ ಇಲ್ಲಿ. ಇನ್ನು y ಬೆಲೆ 10 ಎಲ್ಲಿ ಬರೆಯೋಣ? y 10 - 3, 10 10ರಲ್ಲಿ 3 ಹೋದರೆ 7, 10 7ಲಿ 70, ಇಲ್ಲಿ 70 ಬರುತ್ತೆ. ಇದು ಏನಂದರೆ 10 ಇದು. ಈ ರೀತಿ ಫಿಲ್ ಮಾಡೋದು, ಏನೂ ಕಷ್ಟ ಇಲ್ಲ, ತುಂಬ ಈಸಿ ಇದೆ. ಇಲ್ಲಿ ಏನು ಅಂತ ಹೇಳಿ ಸೀದಾ ಇಲ್ಲಿ ಲೆಕ್ಕಕ್ಕೆ ಹೋಗ್ಬಿಟ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿದೆಯಲ್ಲ ಈ ಉದಾಹರಣೆಗೆ ಇದನ್ನು ಹೇಳೋ ಬದಲು ಇಲ್ಲಿ ಲೆಕ್ಕಕ್ಕೇ ಹೋದರೆ ಏನು ಅಂತ ಅರ್ಥ ಆಗಿಬಿಡುತ್ತೆ. ಏನಿದೆ ನೋಡಿ, ಕಂಡುಹಿಡಿಯಿರಿ. ಮುಂದಿನ ಪ್ರತಿ ಚಿತ್ರದಲ್ಲಿರುವ ಸಂಖ್ಯೆಗಳನ್ನು ಕೂಡಿ ಅವುಗಳಿಗೆ ಅನುರೂಪವಾದ ಬೀಜೋಕ್ತಿಗಳನ್ನು ಬರೆದು ಸರಳೀಕರಿಸಿ. ಪ್ರತಿ ಚಿತ್ರದಲ್ಲಿನ ಸಂಖ್ಯೆಗಳನ್ನು ಜೋಡಿಯಾಗಿ ವಿಭಿನ್ನ ರೀತಿಯಲ್ಲಿ ಕೂಡಲು ಪ್ರಯತ್ನಿಸಿ ಮತ್ತು ಒಂದೇ ಉತ್ತರ ಬರುತ್ತದೆಯೇ ಎಂಬುದನ್ನು ನೋಡಿ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಕೂಡಿಸಿ ಅಂತ ಹೇಳ್ತಿದ್ದಾರೆ. ಈಗ ಈ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ನಾನು ಅದೇ ಲೆಕ್ಕ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಇಲ್ಲಿದೆ 5y - 6x, x to 5y. 3 ವಿಧದಲ್ಲಿ ಏನು ಮಾಡಬೇಕು? ಕೂಡಬೇಕು. ಈಗ ನೋಡಿರಿ ಫಸ್ಟ್ ಟೈಪ್ ಹೇಗೆ ಅಂತ. 5y ಪ್ಲಸ್ -6 ಪ್ಲಸ್ x ಪ್ಲಸ್ x ಪ್ಲಸ್ 2 ಪ್ಲಸ್ 5y. ಈಗ yಗಳನ್ನು ಒಂದು ಹತ್ರ ಮಾಡ್ಕೊಂಡಿದ್ದೀನಿ. 5y ಈ 5y, x ನಂಬರ್ಸನ್ನು ಒಂದು ಕಡೆ, 2 ಪ್ಲಸ್ -6. ಈಗ 5y 10y, x 2x. ಇಲ್ಲಿ ಇದಕ್ಕೆ ಪ್ಲಸ್ ಇದೆ, ಇದಕ್ಕೆ ಮೈನಸ್ ಇದೆ, ಕಳಿತೀವಿ. 6ರಲ್ಲಿ 2 ಹೋದರೆ 4, ದೊಡ್ಡ ಸಂಖ್ಯೆಯಿಂದ ಮೈನಸ್. ಇದು ಫೈನಲ್ ಬೀಜೋಕ್ತಿ ಸಿಗುತ್ತೆ. ಇದನ್ನೇ ಬೇರೆ ಥರ ಹೆಂಗೆ ಮಾಡೋದು? ಸೆಕೆಂಡ್ ಟೈಪು. ಈಗ 5yಯನ್ನು ಇಲ್ಲೊಂದಿದೆ, ಇಲ್ಲಿ ನೋಡಿ 5 ಇಲ್ಲೊಂದಿದೆ, ಇಲ್ಲೊಂದಿದೆ. ಹಾಗಾಗಿ 2 × 5y ಮಾಡ್ತೀವಿ.
ಹಾಗೆ ಎಕ್ಸ್ ಅನ್ನೋವು ಎರಡಿದೆ, 2 ಇಂಟು ಎಕ್ಸ್. ಹಾಗೆ ಇವಕ್ಕೇನೂ ಇಲ್ಲ, ಇವನ್ನ ಸಪ್ರೇಟಾಗೇ ಬರ್ಕೊಳ್ಳೋಣ, ಪ್ಲಸ್ -6 + 2 ಅಂತ. ಆವಾಗ 5 2 10 y 2 ಎಕ್ಸ್ ಮೈನಸ್ ಅಂದರೆ ಕಳಿತೀವಿ, -4 ಸಿಗುತ್ತೆ. ಇನ್ನೂ ಒಂದು ರೀತಿ ಹೆಂಗೆ ಮಾಡ್ಬೋದು, ಇವೆರಡು ಇದೆ, ಅದು 5y ಅನ್ನೋದು ಎರಡಿದೆ, ಎಕ್ಸ್ ಅನ್ನೋದು ಎರಡಿದೆ. ಅದಕ್ಕೆ 2 ಇಂಟು ಬ್ರಾಕೆಟ್ 5y + x ಹಾಕ್ಕೊತೀವಿ, ಪ್ಲಸ್ -6 + 2ನ ಹೀಗೆ ಸಪ್ರೇಟ್ ಅದರನ್ನೇ ಇಟ್ಕೊಳ್ಳೋಣ. ಆವಾಗ 2 ಇಲ್ಲಿ 10y ಪ್ಲಸ್ 2x ಕಳೆದಾಗ -4. ನೋಡಿ, 3 ಕಡೆ ನೀವು ಹೆಂಗೆ ಬಿಡಿಸಿದ್ರು ಆನ್ಸರ್ ಸೇಮ್ ಸಿಕ್ಕಿದೆ. ಈ ರೀತಿ ಬಿಡಿಸೋದು ಅದನ್ನು ಅಷ್ಟೇ. ಇನ್ನು ನೆಕ್ಸ್ಟ್ ಇದು ಚಿತ್ರ ಇದೆ, ಇದರಲ್ಲಿ ಏನಿದೆ ನೋಡಿ, 2p 3q -2 3 3q 2p 3 -2 2p 3q 3q 2p. ಫಸ್ಟ್ ಇದನ್ನು 3 ಟೈಪಲ್ಲಿ ಮಾಡ್ಬೋದು. ಫಸ್ಟ್ ಟೈಪ್ ಏನು ಮಾಡೋದು, ಈ ಅಡ್ಡ ಸಾಲುಗಳನ್ನು ಕೂಡ್ತಾ ಹೋಗೋದು. ಅದಕ್ಕೆ ಏನು ಬಂತು ನೋಡಿ, 2p 3q ಪ್ಲಸ್ -2 ಎಲ್ಲವಕ್ಕೂ ಪ್ಲಸ್ ಹಾಕ್ಕೊಂಡು ಹೋಗಬೇಕು. ಮೈನಸ್ ಬಂದಲ್ಲಿ ಈ ರೀತಿ ಬ್ರಾಕೆಟ್ ಹಾಕೊಂಡ್ಬಿಟ್ರೆ ಹಾಗೆ ಹೋಯ್ತಿದ್ದು. -2 + 3 3q 2p 3 -2. ಆಮೇಲೆ ಮತ್ತೆ ಇವನ್ನ +2p + 3q + 3q + 2p. ಈಗ ಪಿಗಳನ್ನೆಲ್ಲ ಒಂದು ಕಡೆಗೆ, 2p ಎಷ್ಟು ಕಡೆ ಪಿ ಇದೆ, 1 2 3 4 4p. ಕ್ಯೂಗಳು ಎಷ್ಟಿದ್ದಾವೆ, 1 2 3 4, ಅದನ್ನು 4 ಬರೆದ್ವಿ. -2 -2 +3 +3. ಆವಾಗ 2 4 6 8 8p ಪ್ಲಸ್ 12q ಪ್ಲಸ್ 2. ಯಾಕೆ +2 ಬಂತು, -2 -2 ಕೂಡಿದಾಗ -4 +3 +3 +6. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಕಳಿತೀವಿ. 6ರಲ್ಲಿ 4 ಹೋದರೆ 2 ದೊಡ್ಡ ಸಂಖ್ಯೆಯಿಂದ ಪ್ಲಸ್, ಹಾಗಾಗಿ +2 ಬಂದಿದೆ. ಇದನ್ನೇ ಈಗ ನೋಡಿ ಹೇಗೆ ಆಗಲೇ ಮಾಡೋದ್ವಲ್ಲ, 2p ಎಷ್ಟಿದ್ದಾವೆ, 1 2 3 4, ಹಾಗಾಗಿ 4 ಇಂಟು ಬ್ರಾಕೆಟ್ 2p. ಹಾಗೆ ಕ್ಯೂ ಎಷ್ಟಿದ್ದಾವೆ, 3q 1 2 3 4 3q ಅನ್ನೋವು 4 ಇದೆ, ಹಾಗಾಗಿ 4 ಇಂಟು ಬ್ರಾಕೆಟ್ 3q ಪ್ಲಸ್ 2 ಇಂಟು ಬ್ರಾಕೆಟ್ 2 -2 ಅನ್ನೋವು ಎರಡಿದೆ, 2 ಇಂಟು ಬ್ರಾಕೆಟ್ -2 3 ಅನ್ನೋದು ಎರಡಿದೆ, 2 ಇಂಟು ಬ್ರಾಕೆಟ್ 3. 4 2 8p 4 3 12q ಪ್ಲಸ್ಸು ಮೈನಸ್ 2 4 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 2 6 8p 12q ಕಳೆದಾಗ 6ರಲ್ಲಿ 4 ಹೋದರೆ 2 ದೊಡ್ಡ ಸಂಖ್ಯೆ ಇದೆ ಪ್ಲಸ್. ಇನ್ನು ಮೂರನೇ ಟೈಪ್ ಏನು, 2p ಮತ್ತು 3q ಅನ್ನೋವು 4 ಟೈಮ್ಸ್ ಇದೆ, ಹಾಗಾಗಿ 4 ಬಿಟ್ಟು 4 ಹೊರಗೆ ಬರೆದ್ಬಿಟ್ಟು ಇಂಟು ಬ್ರಾಕೆಟ್ 2p + 3q ಪ್ಲಸ್ ಇವು -2 ಮತ್ತು 3 ಅನ್ನೋವು 2 ಟೈಮ್ಸ್ ಇದೆ, 2 ಇಂಟು ಬ್ರಾಕೆಟ್ -2 + 3. ಆವಾಗ 4 2 8p 4 3 12q. ಇಲ್ಲೇನಾಯಿತು, ಇದನ್ನು ಬಿಡಿಸಿದಾಗ -2 + 3 ಇದೆ ಅಲ್ವಾ, 2 ಕಳಿಬೇಕು. 3ರಲ್ಲಿ 1 2 ಹೋದರೆ 1 ಪ್ಲಸ್ 1 ಅಂತ, 2 1 2, ಆವಾಗ +2 ಬಂದಿದೆ. ನೋಡಿ, ಎಲ್ಲ ಕಡೆನೂ ಸೇಮ್ ಆನ್ಸರ್ ಸಿಗುತ್ತೆ. ಈ ರೀತಿ ಬಿಡಿಸೋದು ಇದನ್ನು. ಇನ್ನು ನೆಕ್ಸ್ಟ್ ಇನ್ನೊಂದು ಪಜಲ್ ಟೈಪ್ ಇದೆ, ಇದು ಏನಿದೆ ನೋಡಿ, -5g 5k 5k -5g. ಇದನ್ನು ನೋಡಿದ್ದೀರಾ, ಬುಕ್ಕಲ್ಲಿದೆ ನೋಡಿ. ಇದನ್ನು 3 ಟೈಪ್ಸಲ್ಲಿ ಹೆಂಗೆ ಕೂಡೋದು, ಸೇಮ್ ಈಗ ಏನು ಹೇಳೋದ್ನಲ್ಲ ಅದೇ ಥರ. -5g ಎಲ್ಲನೂ ಅಡ್ಡ ಸಾಲುಗಳನ್ನು ಕೂಡ್ಕೊಂಡು ಬಂದಾಗ -5g 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 ಇದು ಎಷ್ಟಿದೆ, 4 ಟೈಮ್ಸ್ ಇದೆ. 5k 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 ಎಷ್ಟು ಸಾರಿ ಇದೆ, ಸುಮಾರು ಸಾರಿ ಇದೆ ಅದು. ಈಗ ನೋಡಿ, ಇದು ಎಷ್ಟಾಯಿತು ಹಾಗಾದರೆ, 1 5 10 15 20 -20g ಪ್ಲಸ್ 5 10 15 20 25 30 35 40 45 50 55 60 60k -20g ಪ್ಲಸ್ 60k ಬಂತು. ಸೆಕೆಂಡ್ ಟೈಪ್ ಹೆಂಗೆ, -5g ಅನ್ನೋದು ಎಷ್ಟಿದೆ, 4 ಟೈಮ್ಸ್ ಇದೆ, ಹಾಗಾಗಿ 4 ಇಂಟು ಬ್ರಾಕೆಟ್ -5g ಪ್ಲಸ್ 5k ಅನ್ನೋದು ಎಷ್ಟಿದೆ, 12 ಟೈಮ್ಸ್ ಇದೆ, ಅದಕ್ಕೆ 12 ಇಂಟು ಬ್ರಾಕೆಟ್ 5k. ಆವಾಗ ಪ್ಲಸ್ ಇಂಟು ಮೈನಸ್ ಮೈನಸ್ 4 ಇಲ್ಲಿ 20g ಪ್ಲಸ್ ಇಂಟು ಪ್ಲಸ್ ಪ್ಲಸ್ 12 ಇಲ್ಲಿ 60k. ಸೇಮ್ ಆನ್ಸರ್ ಸಿಕ್ತು. ಇನ್ನೊಂದು ಯಾವ ಟೈಪ್ ಮಾಡ್ಬೋದು, 5g ಅನ್ನೋದು 4 ಟೈಮ್ಸ್. ಇದನ್ನು ಇನ್ನೊಂದು ಏನು ಮಾಡ್ಕೋಬೋದು, 5k ಅನ್ನೋದನ್ನು ಇದನ್ನು 8 4 12 ಸಾರಿ ಇದೆಯಲ್ವಾ, ಒಂದು ಸಾರಿ 8k
ಇನ್ನೊಂದು 4k ಅಂತ ಮಾಡ್ಕೋಬೋದು. ಆವಾಗ 8 5 40k ಪ್ಲಸ್ 4 5 20k ಕೂಡ್ಸೋಕ್ಕೆ ಈಸಿ ಆಗುತ್ತೆ. ಹೇಗೆ -20g ಹಾಗೆ ಬರ್ಕೋತೀವಿ. 40 20 60 60k ಇದನ್ನು ಸೇಮ್ ಬರುತ್ತೆ. ಒಟ್ಟಲ್ಲಿ 3 ಟೈಪ್ಸಲ್ಲಿ ಮಾಡಿ ತೋರಿಸಿ ಅಂದಿದ್ದಾರೆ ಹಾಗೆ. ಇನ್ನು ನೆಕ್ಸ್ಟ್ ಇದೆ ನೋಡಿ ಏನು ಬರುತ್ತೆ, ಮುಂದಿನ ಬೀಜೋಕ್ತಿಯನ್ನು ಸರಳೀಕರಿಸಿ. ಹಾಂ, ಇವುಗಳನ್ನು ಇಲ್ಲಿ ಮಾಡ್ತಾ ಹೋಗೋಣ. ಇದರಲ್ಲಿ ಏನಿದೆ, ಒಂದನೇದ್ದು ಪಿ ಅನ್ನೋದು 4 ಟೈಮ್ಸ್ ಇದೆ. ಪಿ ಪ್ಲಸ್ ಕ್ಯೂ ಅಂದರೆ 3p ಪ್ಲಸ್ ಕ್ಯೂ. ಇನ್ನು ಪಿ ಪ್ಲಸ್ ಕ್ಯೂ ಪ್ಲಸ್ ಪಿ ಮೈನಸ್ ಕ್ಯೂ. ಈ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಕ್ಯಾನ್ಸಲ್ ಆಗಿ 2p ಉಳಿಯುತ್ತೆ. ಅಂದರೆ ಹೆಂಗಿದೆ ನೋಡಿ, ಇದು ಒಂದು ಫುಲ್ 4p ಇಲ್ಲಿ ಬರೆದಿದ್ದೀವಿ. ಆಮೇಲೆ ಇದು ಇದೇನಿದು 4p, ಇದು 3p ಪ್ಲಸ್ ಕ್ಯೂ. ಇದೇನಾಗುತ್ತೆ, ಇದು ಕ್ಯಾನ್ಸಲ್ ಆಗಿ 2p ಸಿಗುತ್ತೆ. ಹಾಗೆ ಎರಡನೇ ಲೆಕ್ಕ ಏನಿದೆ, ಪಿ ಮೈನಸ್ ಕ್ಯೂ ಪ್ಲಸ್ ಪಿ ಮೈನಸ್ ಕ್ಯೂ, ಪಿ ಪ್ಲಸ್ ಕ್ಯೂ ಮೈನಸ್ ಪಿ ಪ್ಲಸ್ ಕ್ಯೂ, ಈ ರೀತಿ ಇದೆ. ಇಲ್ಲಿದೆ ನೋಡಿ, ಪಿ ಮೈನಸ್ ಕ್ಯೂ ಪ್ಲಸ್ ಪಿ ಮೈನಸ್ ಕ್ಯೂ. ಆವಾಗ ಇದು ಪ್ಲಸ್ ಪಿ ಇದೊಂದು ಪಿ 2p ಮೈನಸ್ ಕ್ಯೂ ಮೈನಸ್ 2q. ಇಲ್ಲೇನಾಯಿತು, ಪ್ಲಸ್ ಪಿ ಮೈನಸ್ ಪಿ ಕ್ಯಾನ್ಸಲ್ ಆದವು, ಕ್ಯೂ 2q ಬಂತು. ಹಾಗೆ ಸಿ ಏನಿದೆ ನೋಡಿ, ಪಿ ಪ್ಲಸ್ ಕ್ಯೂ ಮೈನಸ್ ಇಂಟು ಬ್ರಕೆಟ್ ಪಿ ಪ್ಲಸ್ ಕ್ಯೂ, ಪಿ ಮೈನಸ್ ಕ್ಯೂ ಮೈನಸ್ ಪಿ ಮೈನಸ್ ಕ್ಯೂ. ಇಲ್ಲೇನಾಗುತ್ತೆ, ಪಿ ಬರೆದ್ವಿ ಪ್ಲಸ್ ಕ್ಯೂ ಮೈನಸ್ ಪ್ಲಸ್, ಇದಕ್ಕೆ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಪಿ ಪ್ಲಸ್ ಇಂಟು ಮೈನಸ್ ಕ್ಯೂ. ಈಗ ಪ್ಲಸ್ ಪಿ ಮೈನಸ್ ಪಿ ಕ್ಯಾನ್ಸಲ್, ಪ್ಲಸ್ ಕ್ಯೂ ಮೈನಸ್ ಕ್ಯೂ ಕ್ಯಾನ್ಸಲ್. ಆನ್ಸರ್ ಏನು ಬಂತು, 0. ಇಲ್ಲಿನೂ ಅಷ್ಟೇ, ಪಿ ಮೈನಸ್ ಕ್ಯೂ ಮೈನಸ್ ಕ್ಯೂ. ಇಲ್ಲಿ ಪ್ಲಸ್ ಪಿ ಮೈನಸ್ ಪಿ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಕ್ಯೂ ಮೈನಸ್ 2q ಆಗುತ್ತೆ. ಹೀಗೆ. ಇನ್ನು ನೆಕ್ಸ್ಟ್ ಇದೆ 2d ಮೈನಸ್ ಡಿ. ಆವಾಗ 2d ಇವೆಷ್ಟು 1 2 3 ಮೈನಸ್ 3d. ಈಗ ಕಳಿಬೇಕು, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, ಕಳಿಬೇಕಾಗತ್ತೆ. 3ಯಲ್ಲಿ 2 ಹೋದರೆ 1, ಅಂದರೆ ನಾನು 1 ಬರೆದ್ರೂ ಬರುತ್ತೆ ಬರೀದೇ ಇದ್ರೂ ಬರುತ್ತೆ. ಆಮೇಲೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇದೆ, ಆವಾಗ ಮೈನಸ್ 1d ಅಂತ ಹೇಳಿ ಅರ್ಥ. ಆಮೇಲೆ 2d ಮೈನಸ್ ಡಿ ಮೈನಸ್ ಸಿ. 2d ಈ ಮೈನಸ್ ಡಿ ಮೈನಸ್ 2d ಆಯಿತು, ಮೈನಸ್ ಸಿ ಹಾಗೆ ಉಳಿಯುತ್ತೆ. ಇಲ್ಲಿ ಇದು ಪ್ಲಸ್ 2d ಮೈನಸ್ 2d ಕ್ಯಾನ್ಸಲ್. ಅಂದರೆ ಕ್ಯಾನ್ಸಲ್ ಅಂದ್ರೇನು, ಈ 2dಯಲ್ಲಿ 2d ಕಳೆದ್ಬಿಟ್ರೆ 0 ಅಂತ ಹೇಳಿ ಅದ್ರ ಬದಲು ನಾವು ಕ್ಯಾನ್ಸಲ್ ಅಂತ ಮಾಡ್ತೀವಿ. ಆಮೇಲೆ ಮೈನಸ್ ಸಿ. ಆನ್ಸರ್ ಫೈನಲ್ ಆನ್ಸರ್ ಮೈನಸ್ ಸಿ. ಇನ್ನು ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ, 2d ಮೈನಸ್ ಡಿ ಮೈನಸ್ ಇಂಟು ಬ್ರಕೆಟ್ ಡಿ ಮೈನಸ್ ಸಿ ಬ್ರಕೆಟ್ ಕ್ಲೋಸ್ ಈಕ್ವಲ್ಸ್ ಟು 2d ಮೈನಸ್ ಡಿ ಹಾಗೆ ಬರೆದ್ವಿ. ಬ್ರಾಕೆಟಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ಹೊರಗಡೆ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಸಿ. 2d ಈ ಒಂದು ಮೈನಸ್ ಡಿ ಮೈನಸ್ 2d ಪ್ಲಸ್ ಸಿ. ಇದು ಪ್ಲಸ್ 2dಯಲ್ಲಿ ಈ 2dಯನ್ನು ಕಳೆದುಬಿಟ್ರೆ 0 ಅಂತ ಬರೆಯೋ ಬದಲಿ ಇದನ್ನು ಕ್ಯಾನ್ಸಲ್ ಅಂದರೆ ಲೆಕ್ಕ 0 ಅಂತಲೇ. ಪ್ಲಸ್ ಸಿ, ಆವಾಗ ಇಲ್ಲಿ ಏನು ಉಳ್ಕೊಂಡಿದೆ, ಪ್ಲಸ್ ಸಿ ಉಳಿದಿದೆ. ಇದು ನೆಕ್ಸ್ಟ್ ಅದರಲ್ಲೇ 2d ಮೈನಸ್ ಇಂಟು ಬ್ರಕೆಟ್ ಡಿ ಮೈನಸ್ ಸಿ. 2dಗೆ ಹಾಗೆ ಬರೆದ್ವಿ, ಇಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ ಮೈನಸ್ ಸಿ. ಇದು ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್, 2d ಮೈನಸ್ ಸಿ ಉಳೀತು. ಹಾಗೆ ಇಲ್ಲಿ 2d ಮೈನಸ್ ಡಿ ಮೈನಸ್ ಸಿ 2d ಹಾಗೆ ಬರ್ಕೊಂಡ್ವಿ, ಮೈನಸ್ ಡಿನೂ ಹಾಗೆ ಬರ್ಕೊಂಡ್ವಿ. ಇಲ್ಲಿ ಮೈನಸ್ ಸಿ ಇದು ಒಂದು ಸಿ 2c ಮೈನಸ್ 2c. ಇಲ್ಲಿ ಪ್ಲಸ್, ಆವಾಗ 2dಯಲ್ಲಿ ಇದು 1d ಕಳೆದ್ರೆ ಡಿ ಉಳೀತು, ದೊಡ್ಡ ಸಂಖ್ಯೆಯಿಂದ ಪ್ಲಸ್, ಹಾಗಾಗಿ ಪ್ಲಸ್ ಇರುತ್ತೆ. ಮೈನಸ್ 2c, ಈ ಪ್ಲಸ್ ಬರೆದ್ರೂ ಬಂತು ಇಲ್ಲದ್ರೂ ಬಂತು, ಮೈನಸ್ ಮಾತ್ರ ಕಂಪಲ್ಸರಿ ಬರೀಬೇಕು. ಆವಾಗ ಡಿ ಮೈನಸ್ 2c ಅಂತ ಬರುತ್ತೆ. ಈಗ ಏನಂತಂದರೆ ಬೀಜೋಕ್ತಿಗಳನ್ನು ಸರಳೀಕರಣಗಳನ್ನು ಮುಂದಿನಂತೆ ಮಾಡಲಾಗಿದೆ. ಬಲಭಾಗದಲ್ಲಿರುವ ಬೀಜೋಕ್ತಿ ಸರಳೀಕೃತ ರೂಪದಲ್ಲಿರಬೇಕು.
ಅಂದರೆ ಅದರಲ್ಲಿ ತಪ್ಪಾಗಿದ್ದರೆ ಅದನ್ನು ಸರಿ ಮಾಡಿ ಬರೀರಿ ಅಂತಲೂ ಇದೆ. ಈಗ ನೋಡಿ ಇಲ್ಲಿ ಬೀಜೋಕ್ತಿ ಕೊಡ್ತಾರೆ. ಸರಳೀಕೃತ ರೂಪವನ್ನು ಅವ್ರು ಕೊಟ್ಟಿದ್ದಾರೆ, ಅದು ಸರಿ ಇದ್ದರೆ ಸರಿ, ತಪ್ಪಾಗಿದ್ದರೆ ಇಲ್ಲಿ ಸರಿ ಮಾಡಿ ಬರಿಬೇಕು. ಈಗ ನೋಡಿ 3a + 2b, ಇದನ್ನು ಎ ಇದೆ, ಇಲ್ಲಿ ಬಿ ಇದೆ, ಹಾಗಾಗಿ ವಿಜಾತಿಯ ಪದಗಳು ಇದನ್ನು ಕೂಡಕ್ಕೆ ಬರಲ್ಲ, ಹೀಗೇ ಇಡಬೇಕು. ಬರೀ 5 ಇಟ್ಟಿದ್ದಾರೆ, ಇದು ತಪ್ಪು, ಹಾಗಾಗಿ 3a + 2bನೇ ಇಡಬೇಕಾಗತ್ತೆ. ಈಗ ಇಲ್ಲಿ 3b - 2b - b, ಆನ್ಸರ್ 0 ಬಂದಿದೆ. ನೋಡಿ ಇಲ್ಲಿ 3b, ಈ 2b ಮತ್ತು ಇದು ಒಂದು b, -3b ಆಯಿತು. ಈ 3bನಲ್ಲಿ -3b ಕಳೆದ್ರೆ 0, ಹಾಗಾಗಿ ಏನಿದೆ ಬೀಜೋಕ್ತಿ ಸರಿ ಇದೆ. 3b - 3b = 0 ಅಂತ ಬರದೆ ಆಯಿತು. ಇನ್ನು 6p + 6 2 12, ಇವರು 8 ಬರೆದಿದ್ದಾರೆ, ಹಾಗಾಗಿ ಇದು ತಪ್ಪು. ಏನಾಗಬೇಕು, ಇದು 6p + 6 2 12 ಅಂತ ಆಗಬೇಕು. ಇನ್ನು ಇಲ್ಲಿ ನೋಡಿ ಇದನ್ನು ಬಿಡಿಸ್ಬೇಕು. 4x + 3y - 3x - 4y, ಅವಾಗ ಏನಾಗುತ್ತೆ ಇಲ್ಲೇ ನೋಡ್ಕೊಂಬಿಟ್ರೆ ಗೊತ್ತಾಗುತ್ತೆ. 4xಲ್ಲಿ 3x ಕಳೆದ್ರೆ x, ಆಮೇಲೆ 3yನಲ್ಲಿ -4y ಕಳೆದ್ರೆ -y ಬರುತ್ತೆ. ಇಲ್ಲಿ +y ಕೊಟ್ಟಿದ್ದಾರೆ, ಹಂಗಾಗಿ ಇದು ತಪ್ಪು. x - y ಆನ್ಸರ್ ಸಿಗುತ್ತೆ. ಹೇಗೆ ಅಂತಂದರೆ ನೋಡ್ಕೊಳ್ಳಿ ಒಂದು ಸಾರಿ. 4x + 3y - 3x + 4y, ಇದು 4x + 3y, ಇದನ್ನು ಹಾಗೆ ಬರ್ಕೋತೀವಿ, ಇದನ್ನು ಮೈನಸ್ಗಳನ್ನು ಇದನ್ನು ಮಾಡ್ಕೋಬೇಕು. -3x - 4y, ಈ 4xಲ್ಲಿ 3x ಕಳೆದ್ರೆ x, 3y ಇಲ್ಲಿ -4y ಇದೆ, ಹಾಗಾಗಿ 4ರಲ್ಲಿ 3 ಹೋದರೆ y ದೊಡ್ಡ ಸಂಖ್ಯೆಯಿಂದ x - y ಬರುತ್ತೆ. ಆಮೇಲೆ 5 - (2 - 6z), 5 ಹಾಗೆ ಉಳಿಯಿತು, -2 -(-) +6z, 5ರಲ್ಲಿ 2 ಹೋದರೆ 3 +6z, ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪು. 3 + 6z ಬರಬೇಕು. ಇಲ್ಲಿ 2 + x + 3, ಆವಾಗ 3 2 5, x + 5 ಆಗುತ್ತೆ. ಇವರು 2x - 6 ಕೊಟ್ಟಿದ್ದಾರೆ, ತಪ್ಪು. ಆವಾಗ x + 5 ಇದು ಸರಿ. ಹಂಗೆ ಇಲ್ಲಿ ನೋಡಿ, ಅಂದರೆ ಇವ್ನು ಬಿಡಿಸ್ಬೇಕು ನೀವೇ, ಮಕ್ಕಳೇ ಬಿಡಿಸಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತಿದ್ದು. 2y + 3y - 6, 2y ಇದು ಒಂದು 3y, ಎಷ್ಟಾಯಿತು 5y - 6, 5y - 6 ಕೊಡಬೇಕಾಯಿತು, ಇವರು -5 + 6 ಕೊಟ್ಟಿದ್ದಾರೆ, ಇದು ತಪ್ಪು. 5y - 6 ಬರುತ್ತೆ. ಇನ್ನು 7p - p + 5q - 2q, 7pಯಲ್ಲಿ p ಹೋದರೆ 6p ಪ್ಲಸ್ 5ರಲ್ಲಿ 2 ಹೋದರೆ 3, ಅದಕ್ಕೆ ಇದು ಎಷ್ಟು 6p + 3q ಆಗುತ್ತೆ. ಆದರೆ ಅವರು 7p + 3q ಕೊಟ್ಟಿದ್ರು, ಹಾಗಾಗಿ ಇದು ತಪ್ಪು. ಇನ್ನು ಇದನ್ನು ಹಾಗೆ ಬಿಡಿಸ್ತಾ ಹೋದರೆ 5 2 10, 10w, 5 3 15x + 5 4 20w ಸರಿ ಇದೆ. ಹಾಗೆ ಇಲ್ಲಿ ಏನು ಮಾಡಿದ್ದಾರೆ, 3 ಟೇಬಲ್, 3 1 3, 3 2 6, 3 3 9, 3 4 12, 3ಅನ್ನು ಕಾಮನ್ ತೆಗೆದುಬಿಡ್ಬೇಕು ಹೊರಗೆ. ಆವಾಗ ನೋಡಿ 3 1 3, 3 2 6, 3 3 9, 3 4 12 ಸರಿ ಇದೆ. ಜೆ ಉಳಿತು, ಇಲ್ಲಿ ಕೆ ಇದೆ, ಇಲ್ಲಿ ಹೆಚ್ಚಿದೆ, 4 ಜೊತೆಗೆ ಏನೂ ಇಲ್ಲ, ಯಾಕಂದ್ರೆ 12 ಇದೆ, ಹಾಗಾಗಿ ಆವಾಗ ಇದು ಮಾಡಿರೋದು ಸರಿ ಇದೆ, ಇದು ಸರಿ ಇದೆ. ಇನ್ನು ಇಲ್ಲಿ 4 2 8r, ಓಕೆ 8r ಇದೆ, ಆದರೆ ಹಿಂದೆ ಮೈನಸ್ ಕೊಟ್ಟಿದ್ದಾರೆ, ತಪ್ಪೋದು. ಹಾಗಾಗಿ 4 2 8r ಪ್ಲಸ್ 4 3 12s ಪ್ಲಸ್ 4 5 20 ಅಂತ ಬರುತ್ತೆ. ಈ ರೀತಿ ಮಾಡಬೇಕು. ಇನ್ನು ಮುಂದೆ ಇದೆ, ಇದು ನೋಡಿ, ಇವು ಸ್ವಲ್ಪ ಇಂಟ್ರೆಸ್ಟಿಂಗ್. ಈ ಸಂಖ್ಯಾಯಂತ್ರಕ್ಕೆ ಸೂತ್ರ ಕಂಡುಹಿಡಿಯಿರಿ. ಏನಾಗಿದೆ ಇಲ್ಲಿ 5 ಮತ್ತು ಅಂದರೆ ಇವು ಎರಡು ಇನ್ಪುಟ್ಟು, ಇದು ರಿಸಲ್ಟ್. ಇನ್ಪುಟ್ ಏನು ಮಾಡಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗಬೇಕು ನಮಗೆ. ಈಗ ಇದು 5 ಮತ್ತು 2, ಇಲ್ಲಿ 8 ಆಗಿದೆ ಅಂತಂದರೆ ಏನು ಮಾಡಿರಬೇಕು, ಇದನ್ನು 5 × 2
ಮೈನಸ್ ಇದನ್ನು ಮಾಡಿರ್ಬೋದಾ, 5 2 10 ಮೈನಸ್ 2, 10ರಲ್ಲಿ 2 ಹೋದರೆ 8. ಸರಿ ಇದೆ. ಇಲ್ಲೂ ಅದೇ ಥರ ಬರುತ್ತಾ ಅಂದರೆ ಇದ್ರ ಡಬಲ್ ಮಾಡಿದೆ ನಾನು. ಇದ್ರ ಡಬಲ್ ಮಾಡಿದಾಗ 2 × 8 ಮೈನಸ್ 1 ಅಂತ. 2 8 16, 16 ಮೈನಸ್ 1, 16ರಲ್ಲಿ 1 ಹೋದರೆ 15. ಹಾಂ, ಕರೆಕ್ಟ್. ಹಾಗೆ ಇಲ್ಲಿ 2 × 9 ಮೈನಸ್ 11 ಅಂತ. 2 9 18 ಮೈನಸ್ 11, 8ರಲ್ಲಿ 18ರಲ್ಲಿ 11 ಹೋದರೆ 7. ಸರಿ ಇದೆ. ಹಾಗೆ ಇಲ್ಲಿ 2 × 10 ಮೈನಸ್ 10, 2 10 20 ಮೈನಸ್ 10, 20ರಲ್ಲಿ 10 ಹೋದರೆ 10. ಸರಿ ಇದೆ. ಇಲ್ಲಿ 6, 2 6 12 ಮೈನಸ್ 4, 2 6 12 ಮೈನಸ್ 4 ಎಷ್ಟು ಬರುತ್ತೆ? 12ರಲ್ಲಿ 4 ಹೋದರೆ 8. ಹಾಗಿದ್ರೆ ಇಲ್ಲಿ ಬೀಜೋಕ್ತಿ ಬರೀಬೇಕಲ್ಲ. ಇದಕ್ಕೆ ಬೀಜೋಕ್ತಿ ಏನಾಗುತ್ತೆ? ಈ 2 ಅನ್ನೋದು ಕಾಮನ್ ಇದೆ ಎಲ್ಲ ಕಡೆ, 2 ಹಾಗೇ ಇರಲಿ. ಇಲ್ಲೇನು ಈ ನಂಬರ್ ಇದೆಯಲ್ಲ, ಇದಕ್ಕೆ ನಾವು ಎ ಅಂತ ಕೊಟ್ಟರೆ ಮೈನಸ್ 2a ಅಥವಾ ಬಿ ಅಂತ ಕೊಡೋಣ. ಇದನ್ನು ಈ ಕಡೆ ನಂಬರನ್ನು ಬಿ, ಇದು ಎ ಇದು ಬಿ. ಆವಾಗ 2a ಮೈನಸ್ ಬಿ. ಆವಾಗ ನೋಡಿ, ಇದು ಎ ಅಂದರೆ 5, ಬಿ ಅಂದರೆ 2 ಹಾಕಿ ನೋಡಿದರೆ 2a ಅಂದರೆ 5 ಮೈನಸ್ 2, 5 2 10 ಮೈನಸ್ 2 8. ಈ ಆನ್ಸರ್ ಸಿಗುತ್ತೆ. ಹಾಗಿದ್ರೆ ಸೂತ್ರ ಏನಿಲ್ಲಿ? 2a ಮೈನಸ್ ಬಿ. ಈ ಸೂತ್ರವನ್ನು ಅಪ್ಲೈ ಮಾಡಿದ್ದಾರೆ ಅಂತ ಈ ರೀತಿ ಕಂಡುಹಿಡಿಬೇಕಾಗತ್ತೆ. ಹಾಗೆ ಇಲ್ಲಿಗೆ ಬಂದರೆ 5 2 ಇದ್ದದ್ದು 5 ಆಗಿದೆ. ಹಾಗಾದರೆ ಇಲ್ಲಿ ಏನು ಮಾಡಿದ್ದಾರೆ? ಇವೆರಡನ್ನೂ ಕೂಡಿದರೆ ಎಷ್ಟಾಯಿತು? 5 6 7. 7ರಲ್ಲಿ ಈ 2 ಕಳೆದ್ರೆ 5 ಬರ್ತಾಯಿದೆ. ಹಾಗಾದರೆ ಇದನ್ನು ಎ ಅಂತ ಮಾಡಿಕೊಂಡ್ರೆ, ಇದನ್ನು ಬಿ ಅಂತ ಮಾಡಿಕೊಂಡ್ರೆ ನಾವೇನು ಮಾಡಿದ್ವಿ? ಎ ಪ್ಲಸ್ ಬಿ, ಆಮೇಲೆ ಎ ಅಂದರೆ 5 ಪ್ಲಸ್ 2, 5 2 7, 7ರಲ್ಲಿ 2 ಕಳೆದ್ವಿ ಅಂದರೆ -2. ಹಾಂ, ಈ ಸೂತ್ರ ಅಪ್ಲೈ ಮಾಡಿದ್ರೆ ಬರುತ್ತಾ ನೋಡೋಣ. ಇವೆರಡನ್ನೂ ಕೂಡಬೇಕು. 8 ಪ್ಲಸ್ 1 9, 9ರಲ್ಲಿ 2 ಕಳೆದ್ರೆ 7. ಸರಿ, ಅಪ್ಲೈ ಆಗ್ತಿದೆ. ಆಮೇಲೆ 9 ಪ್ಲಸ್ 11 20, 20ರಲ್ಲಿ 2 ಕಳೆದ್ರೆ 18. ಹಾಂ, ಸರಿ ಆಗ್ತಿದೆ. ಹಾಂ, ಆಮೇಲೆ 10 ಪ್ಲಸ್ 10 20 ಮೈನಸ್ 2 18. ಸರಿ ಇದೆ. ಇಲ್ಲಿ ಎ ಪ್ಲಸ್ ಬಿ ಮೈನಸ್ 2. ಹಾಗಾದರೆ ಏನಿಲ್ಲಿ? ಎ ಪ್ಲಸ್ ಬಿ ಮೈನಸ್ 2. ಈ ಸೂತ್ರ ಅಪ್ಲೈ ಮಾಡಿಕೊಂಡು ಮಾಡಬೇಕು ಅಂತ ಹೇಳಿ ಆಗುತ್ತೆ. ಇದು ಸರಿ ಇದೆ. ಇನ್ನು ಇದಕ್ಕೆ ಇಲ್ಲಿ ಏನಾಗಿದೆ ಯೋಚನೆ ಮಾಡಿದ್ರೆ 5 ಇನ್ಪುಟ್ಸು 4 ಮತ್ತು 1, ಇಲ್ಲಿ 5 ಆಗಿದೆ. ಹಂಗಾದರೆ 4 1 4, 1 ಕೂಡಿದ್ರೆ 5, 6 0 0, 1 ಕೂಡಿದ್ರೆ ಬಂದು ಕರೆಕ್ಟ್. ಅದೇ 4 × 1 4 1 4 ಪ್ಲಸ್ 1 ಅಂದರೆ ಇದನ್ನು ಎ ಇದನ್ನು ಬಿ ಅಂತ ತಗೊಂಡ್ರೆ ಎ ಬಿ ಪ್ಲಸ್ 1. ಈ ಸೂತ್ರ ಅಪ್ಲೈ ಆಗುತ್ತಾ? 6 × 0 ಪ್ಲಸ್ 1, 6 0 0 ಪ್ಲಸ್ 1, ಆನ್ಸರ್ 1. ಸರಿ ಇದೆ. ಈಗ 3 2 6 ಪ್ಲಸ್ 1, 6 1 7. ಸರಿ ಇದೆ. 13 30 ಪ್ಲಸ್ 1 31. ಹಾಗೆ ಎ ಇಂಟು ಬಿ ಎ ಬಿ ಪ್ಲಸ್ 1. ಇಲ್ಲೇನು ಬರುತ್ತೆ? ಎ ಬಿ ಪ್ಲಸ್ 1. ಈ ಸೂತ್ರ ಅಪ್ಲೈ ಆಗುತ್ತೆ. ಹಾಂ, ಈಗ ಇಲ್ಲೊಂದು ಪ್ರಶ್ನೆ ಕೇಳ್ತಾರೆ ನೋಡಿ. ಈಗ ನಿಮ್ಮದೇ ಒಂದು ಸೂತ್ರವನ್ನು ಮಾಡಿ ಆ ಸೂತ್ರ ಉಪಯೋಗಿಸಿ ಕೆಲವು ಸಂಖ್ಯಾಯಂತ್ರಗಳನ್ನು ಉದಾಹರಣೆಯಾಗಿ ಬರೆಯಿರಿ. ಅದನ್ನು ಕಂಡುಹಿಡಿಯಲು ನಿಮ್ಮ ಸಹಪಾಠಿಗಳಿಗೆ ಸವಾಲು ಹಾಕಿ. ಈಗ ನಮ್ಮದೇ ಒಂದು ಸೂತ್ರಕ್ಕೆ ಇಲ್ಲಿ ಮಾಡ್ತೀನಿ ನಾನು. ಏನಂತ? 3a ಇಲ್ಲ ಬೇಡ, ಎ ಬಿ ಪ್ಲಸ್ 3. ಈ ಸೂತ್ರ ಇಟ್ಕೊಂಡು ಏನು ಮಾಡೋದು? ಇವುಗಳನ್ನು ಮಾಡೋದು. ಈಗ ಇದು ಎ ಇದು ಬಿ. ಎ ಬಿ ಅಂದರೆ ಮಲ್ಟಿಪ್ಲಿಕೇಶನ್. 3 2 6, 6ಕ್ಕೆ 3 ಕೂಡಿದ್ರೆ 9, 4 3 12, 12ಕ್ಕೆ 3 ಕೂಡಿದ್ರೆ 15, 6 5 30, 30ಕ್ಕೆ 3 ಕೂಡಿದ್ರೆ
33. ಹಾಗಿದ್ರೆ ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಹೇಗೆ ಮಾಡೋದು? ಎ ಬಿ ಪ್ಲಸ್ 3 ಎ ಬಿ ಪ್ಲಸ್ 3 ಅಂತ ಹೇಳಿ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲಿವರೆಗೂ ಈ ಯಂತ್ರಗಳು ಯಾವುದ್ರದ್ದು ಸೂತ್ರ ಪತ್ತೆದಾರಿ ಈ ಯಂತ್ರಗಳನ್ನವರೆಗೂ ನಾವೇನು ಮಾಡಿದ್ದೀವಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ವಿನ್ಯಾಸಗಳನ್ನು ವಿವರಿಸಲು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಅಂತ ಹೇಳ್ತಾ ಬಾಯ್.